ಬಂಧುಗಳೇ, ಕ್ರಾಂತಿಕಾರಿ ಜೈ ಭೀಮ್. ಇವತ್ತು ನಾನು ಲೈವ್ ಬರ್ತಕ್ಕಂಥ ವಿಷಯ, ನಿನ್ನೆ ಒಂದು ವಿಡಿಯೋ ಗಮನಿಸಿದೆ. ಸಂವಾದ ಅಂತಕ್ಕಂಥ ಮಾಧ್ಯಮದಲ್ಲಿ ಡಾಕ್ಟರ್ ಸುಧಾಕರ್ ಹೊಸಳ್ಳಿ ಅಂತಕ್ಕಂಥ ಒಬ್ಬ ಕೋಮುವಾದಿ ಒಂದು ವಿಷಯನೂ ಇಟ್ಟುಕೊಂಡು ಅಲ್ಲಿ ತನ್ನ ಅರ್ಧಮರ್ಧ ಓದಿರ್ತಕ್ಕಂಥ ವ್ಯಕ್ತಿ ಬಾಬಾ ಸಾಹೇಬರನ್ನು ಜನಿವಾರ ಹಾಕಿ ತಮ್ಮ ಹಿಂದುತ್ವಕ್ಕೆ ತಳಕು ಹಾಕೊಳ್ತಕ್ಕಂಥ ಕುತಂತ್ರ ಮತ್ತು ಕುಚೋದ್ಯದ ಮಾತುಗಳನ್ನ ಆಡಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಹೊಸಳ್ಳಿ ಅಂತಕ್ಕಂಥ ವ್ಯಕ್ತಿಗೆ ಬಗನಿಗೆ ಹುಟ್ಟ ಇಡಲಿ ಇವತ್ತು ನಾನು ಲೈವ್ ಬರ್ತಾ ಇದ್ದೀನಿ. ಆತ ತೆಗೆದುಕೊಂಡಿರ್ತಕ್ಕಂಥ ವಿಷಯ, ಸಂವಿಧಾನದ ಆಶೆಗಳು ಎರವಲು ಪಡೆದಿರ್ತಕ್ಕಂಥದ್ದು ಐರಿಷ್ ಸಂವಿಧಾನ ಆಗಲಿ, ಅಮೆರಿಕದ ಸಂವಿಧಾನ ಆಗಲಿ, ಇಂಗ್ಲೆಂಡಿನ ಸಂವಿಧಾನದಿಂದಾಗಲಿ ತೆಗೆದುಕೊಂಡದ್ದಲ್ಲ. ಇದು ಹಿಂದುತ್ವದಿಂದ ತೆಗೆದುಕೊಂಡಿರ್ತಕ್ಕಂಥ ಸಂವಿಧಾನ, ಸಂಪೂರ್ಣವಾಗಿರ್ತಕ್ಕಂಥ ಸಂವಿಧಾನ. ಹಿಂದುತ್ವದ ಆಧಾರದ ಮೇಲೆ ಬಾಬಾ ಸಾಹೇಬ್ ರಚನೆ ಮಾಡಿದ್ದಾರೆ ಅಂತಕ್ಕಂಥ ಕುಚೋದ್ಯಯದ ಮಾತನಾಡುತ್ತಾ ಬಾಬಾ ಸಾಹೇಬರು ಮತ್ತು ಭಾರತದ ಸಂವಿಧಾನವನ್ನು ಕೇಸರೀಕರಣಗೊಳಿಸ್ತಕ್ಕಂಥ ಕುತಂತ್ರ ಆ ವಿಡಿಯೋದಲ್ಲಿ ಗಮನಿಸಿದೆ. ಸ್ನೇಹಿತರೆ, ಕರ್ನಾಟಕದೆಲ್ಲ ಪ್ರಜ್ಞಾವಂತ ನಾಗರಿಕರಿಗೆ ಒಂದು ಸವಿನಯ ಪ್ರಾರ್ಥನೆ. RSS ಸ್ಥಾಪನೆ ಆಗಿರ್ತಕ್ಕಂಥದ್ದು 1925ರಲ್ಲಿ, ಈಗ 2025. ಅಂದರೆ RSS ಸ್ಥಾಪನೆಯಾಗಿ ಈ ವರ್ಷಕ್ಕೆ 100 ವರ್ಷ ಪೂರ್ಣಗೊಂಡಿತು. ಆ 100 ವರ್ಷ ಪೂರ್ಣಗೊಂಡ ನಿಮಿತ್ತವಾಗಿ ಇವತ್ತಿನ ದಿವಸ ಭಾರತದಲ್ಲಿರ್ತಕ್ಕಂಥ ಈ ಜಾತ್ಯತೀತತೆಯನ್ನು ಹೊಡೆದಾಕಿ ಜಾತೀಯತೆಯನ್ನು ಸೃಷ್ಟಿ ಮಾಡತಕ್ಕಂಥ ಕುತಂತ್ರ ಮತ್ತು ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ನಿಂತಿರ್ತಕ್ಕಂಥ ಭಾರತದ ಸಂವಿಧಾನಕ್ಕೆ ಜನಿವಾರ ಹಾಕಿಕೊಂಡು ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಈ ಕೋಮುವಾದಿ ದೇಶವನ್ನು ಬಹುಸಂಸ್ಕೃತಿಯ ರಾಷ್ಟ್ರವನ್ನಾಗಿ ಮಾಡಿರ್ತಕ್ಕಂಥ ಬೋಧಿಸತ್ವ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಕೂಡ ಜನಿವಾರ ಹಾಕಿ ಕೇಸರೀಕರಣ ಮಾಡತಕ್ಕಂಥ ಕುತಂತ್ರ ಈ ಕೆಲವೊಂದು ಮನುವಾದಿಗಳು ಒಂದು ಕಡೆ ಮಾಡಿದ್ದೆ. ಆದರೆ ರಾಷ್ಟ್ರಮಟ್ಟದ ಮನುವಾದಿಗಳು ಮತ್ತೊಂದು ಕಡೆಗೆ ಭಾರತದ ಸಂವಿಧಾನ ಬಾಬಾ ಸಾಹೇಬರು ಬರದೇ ಇಲ್ಲ ಅಂತಕ್ಕಂಥ ವ್ಯಾಪಕವಾಗಿರ್ತಕ್ಕಂಥ ಒಂದು ವಿಷಯಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಲಿಖಿತವಾಗಿ ಸರ್ಕಾರದ ಗಮನ ಕೂಡ ತರ್ತಾ ಇದ್ದಾರೆ. ಕುಚೋದ್ಯಯದ ಮಾತುಗಳನ್ನು ಮತ್ತು ಅವರ ಏನು ಕೋಮುವಾದಿ ಪ್ರತಿಪಾದನೆಯನ್ನು ಮಾಡ್ತಾ ಬಾಬಾ ಸಾಹೇಬರಿಗೆ ಮತ್ತು ಬಾಬಾ ಸಾಹೇಬರ ಸಂವಿಧಾನಕ್ಕೆ ಕೇಸರೀಕರಣ ಮಾಡೋದ್ರ ಜೊತೆಗೆ ಆ ಕೇಸರಿ ವಸ್ತ್ರದಿಂದ ಅವ್ರನ್ನ ಮುಚ್ಚತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ದಯವಿಟ್ಟು ಕರ್ನಾಟಕದ ಸಮಸ್ತ ನಾಗರಿಕರೆಲ್ಲರೂ ಕೂಡ ಇದನ್ನು ಪ್ರತಿಬಂಧಿಸಬೇಕು ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರ ಗಮನಕ್ಕೆ ತರ್ತಾ ಈಗ ಈತನ ವಿಷಯಕ್ಕೆ ಬರುತ್ತೇನೆ. ಸುಧಾಕರ್ ಹೊಸಳ್ಳಿ ಅಂತಕ್ಕಂಥ ವ್ಯಕ್ತಿ, ಡಾಕ್ಟರ್ ಸುಧಾಕರ್ ಹೊಸಳ್ಳಿ ಅಂತಕ್ಕಂಥದ್ದನ್ನು ಮಾಡಿಕೊಂಡಿರ್ತಕ್ಕಂಥದ್ದು ನಾನು ನಿನ್ನೆ ತಾನೇ ಗಮನಿಸಿದೆ. ಇಂಥ ಕೋಮುವಾದಿಗಳಿಗೆ ಸುಳ್ಳನ್ನು ಸೃಷ್ಟಿ ಮಾಡ್ತಕ್ಕಂಥ ಈ ಸುಳ್ಳುಗಾರರಿಗೆ ಮತ್ತು ಸೈದ್ಧಾಂತಿಕ ವಿಷಯಗಳನ್ನು, ಬೌದ್ಧಿಕ ಸಿದ್ಧಾಂತಗಳನ್ನು ಕಳ್ಳತನ ಮಾಡ್ತಕ್ಕಂಥ ಇಂಥ ಕಳ್ಳರಿಗೆ ಡಾಕ್ಟರೇಟ್ ಕೊಡ್ತಾರಂದ್ರೆ ಅವರೆಂಥ ಕಳ್ಳರಿರಬೇಕು ಅಂತ. ಅದಕ್ಕೆ ಒಂದು ಹಿಂದಿಯಲ್ಲಿ ಮಾತಿದೆ, ಚೋರ್ ಗುರು ಚಾಂಡಾಲ ಶಿಷ್ಯ ಅಂತ. ಚೋರ್ ಗುರು ಚಾಂಡಾಲ ಶಿಷ್ಯ ಅಂತ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ಸುಧಾಕರ್ ಹೊಸಳ್ಳಿ ಅಷ್ಟೇ ಅಲ್ಲ, ಇವರ ಗಾಂಪರ ಗುಂಪೇ ಒಂದು ಕಳ್ಳರ ಗುಂಪಿದೆ. ಏನು ಕಳ್ಳತನ ಮಾಡ್ಕೊಳ್ತಕ್ಕಂಥದ್ದು? ಬೌದ್ಧ ಧರ್ಮದಲ್ಲಿರ್ತಕ್ಕಂಥ ಅಸ್ಮಿತೆಯನ್ನು ಕಳ್ಳತನ ಮಾಡಿಕೊಂಡು ತಮ್ಮದಾಗಿಸಿಕೊಳ್ಳೋದು, ಬಾಬಾ ಸಾಹೇಬ್ರ ವಿಚಾರಧಾರೆಗಳನ್ನು ತಮಗೆ ಹೆಂಗೆ ಬೇಕು ಹಂಗೆ ತಿರ್ಚಿಕೊಂಡು ತಮ್ಮದಾಗಿಸಿಕೊಳ್ಳುವುದು. ಹೀಗೆ ಭಾರತದ ಬಹುಸಂಸ್ಕೃತಿಯ ಭಾರತದಲ್ಲಿರ್ತಕ್ಕಂಥ ಎಲ್ಲಾ ವಿಚಾರಧಾರೆಗಳನ್ನು ಕಳ್ಳತನ ಮಾಡಿಕೊಂಡು ತಮ್ಮದಾಗಿಸಿಕೊಂಡಿರ್ತಕ್ಕಂಥದ್ದು ಬರೀ ಈ ಸುಧಾಕರ್ ಹೊಸಳ್ಳಿಯಿಂದ ಅಷ್ಟೇ ಅಲ್ಲ, ಇವರ ಪೂರ್ವಜರಿಂದಲೂ ಕೂಡ ಕಳ್ಳತನ ಮಾಡಿಕೊಂಡೇ ಬಂದಿರತಕ್ಕಂಥದ್ದು. ಅದಷ್ಟೇ ಅಲ್ಲ, ಪೂರ್ವಜರಷ್ಟೇ ಅಲ್ಲ, ಇವರೇನು ಇವತ್ತು ಪ್ರತಿಪಾದನೆ ಮಾಡ್ತಾ ಇದ್ದಾರೋ ಇವರ ಶಂಕರಾಚಾರ್ಯನಿಂದಲೂ ಕೂಡ ಕಳ್ಳತನ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಮತ್ತು ಸುಮತಿ ಭಾರ್ಗವ ಅಂತಕ್ಕಂಥ ಒಬ್ಬ ಮನುವಾದಿಯಿಂದಲೂ ಕೂಡ ಬೌದ್ಧಿಕತೆಯನ್ನು ಕಳ್ಳತನ ಮಾಡಿಕೊಂಡಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಇವ್ರು ಏನು ಪ್ರತಿಪಾದನೆ ಮಾಡ್ತಾರೆ ಇವರು ಶಂಕರಾಚಾರ್ಯಗೆ, ಇವರ ಶಂಕರಾಚಾರ್ಯನಿಗೆ ಇವರ ಪುರಾಣ ಪದ್ಮ ಪುರಾಣದಲ್ಲಿ ಉತ್ತರಾಖಂಡದಲ್ಲಿ 263ನೇ ಅಧ್ಯಾಯದ 72ನೇ ಶ್ಲೋಕದಲ್ಲಿ
ಇವರು ಶಂಕರಾಚಾರ್ಯ ಒಬ್ಬ ಕಳ್ಳ ಅಂತೇಳಿ ಅವರೇ ದಾಖಲಿತಿ ಮಾಡ್ಕೊಂಡಿದ್ದಾರೆ. ಉದಾಹರಣೆಗೆ ನೋಡಿ, ಮಾಯಾವಾದಂ ಸಚ್ಚಾಸ್ತ್ರಂ ಪ್ರಚ್ಛನ್ನ ಬೌದ್ಧ ಮುಚ್ಚತೆ ಮಧ್ವೈತ ಇತಂ ದೇವಿ ಕಥಾ ಬ್ರಾಹ್ಮಣ ರೂಪಿಣ. ಇದು ಪದ್ಮಪುರಾಣದ ಉತ್ತರಖಂಡದ 263ನೇ ಅಧ್ಯಾಯದ 72ನೇ ಶ್ಲೋಕದಲ್ಲಿದೆ. ಶಂಕರಾಚಾರ್ಯನ ಮಾಯಾವಾದವು, ಅದರ ಕನ್ನಡ ಟ್ರಾನ್ಸ್ಲೇಷನ್ ಹೇಳ್ತಾ ಇದ್ದೀನಿ ನಿಮಗೆ. ಶಂಕರಾಚಾರ್ಯನ ಮಾಯಾವಾದವು ಸುಳ್ಳಿನ ಶಾಸ್ತ್ರವಿದೆ, ಅದು ಪ್ರಚ್ಛನ್ನ ಬೌದ್ಧತ್ವವೇ ಇದೆ. ಈ ಮಾಯಾವಾದದ ಹೇ ದೇವಿ ನಾನೇ ಬ್ರಾಹ್ಮಣ ರೂಪಧಾರಣೆ ಮಾಡಿ ಕಲಿಯುಗದಲ್ಲಿ ಪ್ರತಿಪಾದನೆ ಮಾಡಿದ್ದೇನೆ ಅಂತ ನೋಡಿ ಪದ್ಮಪುರಾಣದಲ್ಲಿ ಹೇಳ್ತಾರೆ. ಶಂಕರಾಚಾರ್ಯನ ವಿಚಾರಧಾರೆಯಲ್ಲಿ ಶೂನ್ಯವಾದ, ಇದು ಸುಳ್ಳಿನ ಸಿದ್ಧಾಂತವಿದೆ, ಇದು ಬೌದ್ಧ ಪ್ರಚ್ಛನ್ನ ಬುದ್ಧತ್ವ ಅಂದರೆ ಬೌದ್ಧ ಧರ್ಮದಿಂದ ಕಳ್ಳತನ ಮಾಡಿಕೊಂಡಿದೆ ಆಗಿದೆ ಅಂತ. ಅಂದರೆ ಇವರು ಧರ್ಮಗುರು ಏನದನಲ್ಲೋ ಶಂಕರಾಚಾರ್ಯ ಒಬ್ಬ ಕಳ್ಳ ಅಂತಕ್ಕಂಥದ್ದು ಇದು ನಾನು ಹೇಳ್ತಾ ಇಲ್ಲ, ಅವರೇ ಬರ್ಕೊಂಡಿರ್ತಕ್ಕಂಥದ್ದು. ಇನ್ನೊಂದು ಲಿಂಗ ಪುರಾಣದಲ್ಲೂ ಕೂಡ ಹೇಳ್ತಾರೆ, ಏನು ಬುದ್ಧರನ್ನು ಕಳ್ಳತನ ಮಾಡಿರ್ತಕ್ಕಂಥದ್ದು ಒಂದು 18 ಪುರಾಣಗಳಿಗೆ 9 ಪುರಾಣಗಳಿಗೆ ಕಾಣುತ್ತೆ. 18 ಪುರಾಣ ಒಳಗಡೆ ಆ 9 ಪುರಾಣಗಳ ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ಬುದ್ಧರ ಚಿಂತನೆಗಳನ್ನು ಕಳ್ಳತನ ಅಲ್ಲಿ ಮಾಡಿದ್ರೆ, ಮುಂದೆ ಲಿಂಗ ಪುರಾಣದಲ್ಲಿ ಹೇಳ್ತಾರೆ ನೇರವಾಗಿ ಬುದ್ಧರನ್ನೇ ಕಳ್ಳತನ ಮಾಡ್ಕೊಂಡಿದ್ದಾರೆ. ಆ ಲಿಂಗ ಪುರಾಣದ ಭಾಗ 2 ಅಧ್ಯಾಯ 4ರಲ್ಲಿ ಶ್ಲೋಕ 31ರಲ್ಲಿ, ಲಿಂಗ ಪುರಾಣದ ಭಾಗ 2 ಅಧ್ಯಾಯ 4 ಶ್ಲೋಕ 31ರಲ್ಲಿ ಹೇಳ್ತಾರೆ, ಮತ್ಸ್ಯ ಕೂರ್ಮೋಥ ವರಹೋ ನರಸಿಂಹೋತು ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬೌದ್ಧ ಕಲ್ಕಿ ತದೈವಚ್ಚ. ನೋಡಿ ಇಲ್ಲಿ ಅದರ ಅರ್ಥ ನಿಮ್ಗೆ ಹೇಳ್ತೀನಿ. ಮತ್ಸ್ಯ ಅವತಾರ, ಕೂರ್ಮ ಅವತಾರ, ವರ ಅವತಾರ, ನರಸಿಂಹ ಅವತಾರ, ವಾಮನ ಅವತಾರ, ರಾಮನ ಅವತಾರ, ಪರಶುರಾಮನ ಅವತಾರ, ಕೃಷ್ಣನ ಅವತಾರ ಹಾಗೂ ಬುದ್ಧ ಕಲ್ಕಿ ಮುಂತಾದವು ಅವರ ದೇವರ ಅವತಾರಗಳಾಗಿವೆ ಅಂತ ನೇರವಾಗಿ ನೋಡಿ. ಶಂಕರಾಚಾರ್ಯ ಬೌದ್ಧ ಧರ್ಮದ ತತ್ವವನ್ನು ಕಳ್ಳತನ ಮಾಡಿದರೆ, ಇವರು ಮುಂದುವರೆದು ಲಿಂಗ ಪುರಾಣದಲ್ಲಿ ಬುದ್ಧನನ್ನೇ ಕಳ್ಳತನ ಮಾಡಿಕೊಂಡು ಬಿಟ್ಟು ವಿಷ್ಣುವಿನ 9ನೇ ಅವತಾರ ಅಂತ ದಾಖಲೆ ಮಾಡಿರ್ತಕ್ಕಂಥದ್ದು. ಈಗ ಇತ್ತೀಚಿನ ಈ ಸುಧಾಕರ್ ಹೊಸಳ್ಳಿಯ ಏನು ಪೂರ್ವಜರಿದ್ರು ಇತ್ತೀಚಿನ ದಿನಮಾನಗಳಲ್ಲೂ ಕೂಡ ಬೌದ್ಧ ಧರ್ಮದ ತತ್ವವನ್ನು ಕಳ್ಳತನ ಮಾಡ್ಕೊಂಡಿರ್ತಕ್ಕಂಥದ್ದು. ಕೇವಲ ಸುಧಾಕರ್ ಹೊಸಳ್ಳಿ ಒಬ್ಬನೇ ಕಳ್ಳ ಅಲ್ಲ, ಅಥವಾ ಅವರ ಗಾಂಪರ ಗುಂಪು ಅಷ್ಟೇ ಕಳ್ಳ ಅಲ್ಲ, ಇವರು ಹಿರಿಯರು ಕೂಡ ಕಳ್ಳರಾಗಿದ್ರು ಅಂತ. ಕಲ್ಲಿನ ಮೇಲೆ ಬರೆದಿರ್ತಕ್ಕಂಥ ಇದು ಧಮ್ಮಪದ, ಶಿಲಾಶಾಸನಗಳಲ್ಲಿ ಬರೆದಿರ್ತಕ್ಕಂಥ ಧಮ್ಮಪದ. ಈ ಧಮ್ಮಪದದ 8ನೇ ಅಧ್ಯಾಯದಲ್ಲಿ 109ನೇ ಧಮ್ಮಪದದಲ್ಲಿ, ಬಹುಶಃ ನಿಮಗೆ ಇಲ್ಲಿ ಕಾಣ್ತಿರ್ಬೋದು, ಕಾಣುತ್ತೆ ಅಂತ ಕಾಣಿಸ್ತೀನಿ. ಈ 109ನೇ ಧಮ್ಮಪದದಲ್ಲಿ ಹೇಳ್ತಾರೆ, ಅಭಿವಾದನಶೀಲಸ್ಯ ನಿಚ್ಚಂ ಉಡ್ಡಾಪಚಾಯನೋ ಚತ್ತಾರೋ ಧಮ್ಮವದ್ದಂತಿ ಅಯೋ ವಣ್ಣೋ ಸುಖಂ ಬಲಂ ಅಂತಿದೆ. ಇದು ಎಲ್ಲಿದೆ? ಧಮ್ಮಪದದ 8ನೇ ಅಧ್ಯಾಯದ 109ನೇ ಶ್ಲೋಕದಲ್ಲಿ. ಇನ್ನು ಈಗ ಇವರು ಕಳ್ಳತನ ಮಾಡ್ಕೊಂಡಿರ್ತಕ್ಕಂಥ ಇದು ಮನುಸ್ಮೃತಿಯ ಅಧ್ಯಾಯ 2ರಲ್ಲಿ ಶ್ಲೋಕ ಸಂಖ್ಯೆ 121 ನೋಡಿ. ಅಧ್ಯಾಯ 2 ಶ್ಲೋಕ ಸಂಖ್ಯೆ 121ರಲ್ಲಿ ಧಮ್ಮಪದದ ಅಧ್ಯಾಯ 8ರ 109ನೇ ಗಾಥವನ್ನು ಯಥಾರೀತಿ ಕಳ್ಳತನ ಮಾಡಿಕೊಂಡು ಮನುಸ್ಮೃತಿಯಲ್ಲಿ ದಾಖಲೆ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಕೂಡ ಅದೇ ವ್ಯಾಖ್ಯಾನ ಅಂದ್ರೆ ಅದೇ ಶ್ಲೋಕವನ್ನು ಯಥಾರೀತಿ ತಗೊಂಡಿದೆ. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವನೀಯ ಚತ್ವಾರೋ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋಬಲಂ. ನೋಡಿ, ಹಿರಿಯರನ್ನು ಗೌರವಿಸಿ ನಮಸ್ಕರಿಸುವ, ಅವರ ಸೇವೆ ಮಾಡುವ ಕಿರಿಯನಿಗೆ ಆಯುಷ್ಯ, ವಿದ್ಯೆ, ಯಶಸ್ಸು ಹಾಗೂ ಬಲಗಳು ಲಭಿಸಿ ಸಮೃದ್ಧಿ ಹೊಂದುತ್ತವೆ. ನೋಡಿ, ಅಂದರೆ ಧಮ್ಮಪದದಲ್ಲಿ ಇರ್ತಕ್ಕಂಥ ಶ್ಲೋಕವನ್ನು ಯಥಾರೀತಿ ಕಳ್ಳತನ ಮಾಡಿಕೊಂಡು ಈ ಮನುಸ್ಮೃತಿಗೆ ಹಾಕಿಕೊಂಡಿರ್ತಕ್ಕಂಥದ್ದು. ಅದಕ್ಕಾಗಿ ಹೇಗೆ ಪದ್ಮಪುರಾಣದಲ್ಲಿ ಶಂಕರಾಚಾರ್ಯ ಬೌದ್ಧ ಧರ್ಮದ ಅಸ್ಮಿತೆ ಕಳ್ಳತನ ಮಾಡಿದಾನೋ, ಲಿಂಗ ಪುರಾಣದಲ್ಲಿ ಬುದ್ಧರನ್ನೇ ಹೆಂಗ ವಿಷ್ಣುವಿನ 9ನೇ ಅವತಾರತೆ ಕಳ್ಳತನ ಮಾಡಿದಾರೋ, ಹಾಗೆ ಮನುಸ್ಮೃತಿಯಲ್ಲೂ ಕೂಡ ಬುದ್ಧರ ವಾಣಿಯಾಗಿರ್ತಕ್ಕಂಥ ಧಮ್ಮಪದವನ್ನು ಯಥಾರೀತಿ ಕಳ್ಳತನ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಈ ಸುಧಾಕರ್ ಹೊಸಳ್ಳಿ ಅಂತಕ್ಕಂಥ ಆತ ಆಗಿರ್ಬೋದು, ಅವನು ಗ್ಯಾಂಗ್ ಆಗಿರ್ಬೋದು, ಇವರು ಕಳ್ಳರ ಕೂಟವಾಗಿದೆ,
ಅದಕ್ಕಾಗಿ ಬಾಬಾ ಸಾಹೇಬ್ರ ವಿಚಾರಧಾರೆಗಳನ್ನು, ಬೌದ್ಧ ಧರ್ಮದ ವಿಚಾರಧಾರೆಗಳನ್ನು ಕಳ್ಳತನ ಮಾಡೋದಷ್ಟೇ ಅಲ್ಲ, ರೂಪಾಂತರವೂ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಏನೇನು ರೂಪಾಂತರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಮುಂದುವರೆದು ನಿಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೇನೆ. ಬುದ್ಧರನ್ನು ಕೇವಲ ಲಿಂಗ ಪುರಾಣದಲ್ಲಿ ಮಾತ್ರ ಕಳ್ಳತನ ಮಾಡಿದ್ದಾರೆ ಇಲ್ಲ. ಆ ಸುಧಾಕರ್ ಹೊಸಳ್ಳಿ ಹೇಳ್ತೀನಿ, ನೋಟ್ ಮಾಡ್ಕೊಂಡು ಕ್ರಾಸ್ ಚೆಕ್ ಮಾಡು. ನಾನಿರೋದು ಗುಲ್ಬರ್ಗದಲ್ಲಿ. ನಿನಗೆ ದಮ್ಮಿದ್ರೆ ನಾನು ಬುದ್ಧರನ್ನು ಯಾವ್ಯಾವ ಪುರಾಣದಲ್ಲಿ ಕಳ್ಳತನ ಮಾಡ್ರಿ ನಿನಗೆ ರೆಫರೆನ್ಸ್ ಕೊಡ್ತೇನೆ. ಅದನ್ನ ನೋಟ್ ಮಾಡಿಕೊಂಡು ನನ್ನ ಜೊತೆ ಬಹಿರಂಗವಾಗಿ ಚರ್ಚೆಗೆ ಬರ್ತಿದೀಯಾ ಅಂದ್ರೆ ನಾನು ಗುಲ್ಬರ್ಗದಲ್ಲಿ ಇರ್ತೀನಿ, ಬಾ. ಬುದ್ಧರನ್ನು ಭಾಗವತ ಪುರಾಣದ 1ನೇ ಸ್ಕಂದದ 1ನೇ ಭಾಗದ 3ನೇ ಅಧ್ಯಾಯದ 24ನೇ ಶ್ಲೋಕದಲ್ಲಿ ಬುದ್ಧರನ್ನು ಕದ್ದಿದ್ದಾರೆ. ವಾಯು ಪುರಾಣದ 111ನೇ ಅಧ್ಯಾಯದಲ್ಲಿ 27ನೇ ಶ್ಲೋಕದಲ್ಲಿ ಬುದ್ಧರನ್ನು ಕಳ್ಳತನ ಮಾಡಿದ್ದಾರೆ. ವಿಷ್ಣು ಪುರಾಣದ 40ನೇ ಅಧ್ಯಾಯದ 22ನೇ ಶ್ಲೋಕದಲ್ಲಿ ಬುದ್ಧರನ್ನು ಕಳ್ಳತನ ಮಾಡಿದ್ದಾರೆ. ಬ್ರಹ್ಮ ಪುರಾಣದ 122ನೇ ಅಧ್ಯಾಯದ 69ನೇ ಶ್ಲೋಕದಲ್ಲಿ ಬುದ್ಧರನ್ನು ಕಳ್ಳತನ ಮಾಡಿದ್ದಾರೆ. ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ 257ನೇ ಸ್ಕಂದದ 40 ಮತ್ತು 41ನೇ ಶ್ಲೋಕದಲ್ಲಿ ಬುದ್ಧರನ್ನು ನೇರವಾಗಿ ಕದ್ದಿದ್ದಾರೆ. ಸೊ ಅದಕ್ಕಾಗಿ ಈ ಕಳ್ಳರ ಗಾಂಪರ ಗುಂಪಿಗೆ ಹೇಳ್ತೀನಿ, ನೀವಿಷ್ಟೆಲ್ಲ ಕಳ್ಳತನ ಮಾಡೋದಕ್ಕೆ ನನ್ನ ಹತ್ರ ದಾಖಲಿವೆ. ಇವು ಇಲ್ಲ ಅಂತ ಪ್ರೂವ್ ಮಾಡಿದ್ರೆ ನಾನು ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿ ಬಂದು ಕ್ಷಮೆ ಕೇಳಂದ್ರೆ ಕೇಳ್ತೀನಿ. ಅದು ಬಿಟ್ಟು ನೀವು ನಮ್ಮ ಹುತ್ತಿನಲ್ಲಿ ಕೈ ಹಾಕಿದ್ರೆ ನಾವು ಸುಮ್ಮ ಕೊಡಂಗಿಲ್ಲ. ಕಾರಣ ಏನಂದ್ರೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಒಬ್ಬ ಬಾಬಾ ಸಾಹೇಬರು ನಿಮ್ಮ 5 ವರ್ಷದ ಮನುವಾದಿ ಚರಿತ್ರೆಯನ್ನು 1927 ಡಿಸೆಂಬರ್ 25ನೇ ತಾರೀಕು ದಿವಸ ಸುಡುವುದರ ಮೂಲಕ ಬುಡಮೇಲು ಮಾಡಿಬಿಟ್ರು. ಆದರೆ ಇವತ್ತಿನ ದಿವಸ ಮನೆಯಲ್ಲೂ ಕೂಡ ಬಾಬಾ ಸಾಹೇಬ್ರ ಅನುಯಾಯಿಗಳಿದ್ದೀವಿ. ಅದಕ್ಕಾಗಿ ಎಚ್ಚರಲಿಂದ ಮಾತಾಡಿರ್ತಕ್ಕಂಥ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಟ್ಟು ಮುಂದಿನ ವಿಷಯಕ್ಕೆ ಬರ್ತೀನಿ. ಸ್ನೇಹಿತರೆ, ಮುಂದುವರೆದ ಆತ ಹೇಳ್ತಾನೆ, ಸಂವಿಧಾನ ಮತ್ತು ಬಾಬಾ ಸಾಹೇಬ್ರನ್ನು ಕೂಡ ಇವರು ಕಳತನ ಮಾಡೋದಷ್ಟೇ ಅಲ್ಲದೆ ಬಾಬಾ ಸಾಹೇಬರ ಡುಬ್ಬದ ಮೇಲೆ, ಬಾಬಾ ಸಾಹೇಬರ ಹೆಗಲ ಮೇಲೆ ಬಂದೂಕಿಟ್ಟು ಇವರು ಮುಸಲ್ಮಾನರನ್ನು ಎತ್ತು ಕಟ್ಟತಕ್ಕಂಥ ಕೆಲಸ ಇವ್ರು ಮಾಡ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಒಂದ್ ವೇಳೆ ಬಾಬಾ ಸಾಹೇಬ್ ಡಾಕ್ಟರ್ ಹೆಂಗ್ ಕರೀತಾ ಇದ್ದಾರೆ ಅಂದ್ರೆ ನೋಡಿ, ಬಾಬಾ ಸಾಹೇಬ್ರಿಗೆ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಇಟ್ಕೊಂಡ್ಬಿಟ್ಟು ಬಾಬಾ ಸಾಹೇಬ್ರು ಹಿಂಗಂದ್ರು ಹಾಂಗಂದ್ರು ಅಂತ ತಿಳಿದು ತಿರುಚುವುದರ ಮೂಲಕ ಅವರು ಲಘು ವ್ಯಾಖ್ಯಾನವನ್ನು, ತಪ್ಪು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅನ್ನೋದ್ರ ಬಗ್ಗೆ ನನ್ನ ಜೊತೆ ಲೈವ್ದಲ್ಲಿ ಚರ್ಚೆಗೆ ಬರ್ರಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಮುಂದುವರೆದು ಈ ಸುಧಾಕರ್ ಹೊಸಳ್ಳಿಯ ವಿಷಯಕ್ಕೆ ಬರ್ತೀನಿ. 2ನೇ ವಿಷಯ ಅವನು ಹೇಳತ್ತ ಅಂದ್ರೆ, ಅಸ್ಪೃಶ್ಯತೆಗೆ ಮೂಲ ಕಾರಣ ಹಿಂದೂ ಧರ್ಮ ಅನ್ನೋದು ನಿಮ್ಮ ಕೆಟ್ಟ ಯೋಚನೆ ಅಂತ. ಸ್ನೇಹಿತರೆ, ಅಸ್ಪೃಶ್ಯತೆಗೆ ಮೂಲ ಕಾರಣ ಹಿಂದೂ ಧರ್ಮ ಅಲ್ಲ ಅಂತ. ಹಿಂದೂ ಧರ್ಮ ಇತ್ತಂದ್ರೆ ಅದು ನಿಮ್ಮ ಕೆಟ್ಟ ಯೋಚನೆ ಅಂತಕ್ಕಂಥದ್ದು ಆತ ಪ್ರತಿಪಾದನೆ ಮಾಡ್ತಾನೆ, ಅದನ್ನು ಸಮರ್ಥನೆ ಮಾಡ್ಕೊತಾನೆ. ಮಿಸ್ಟರ್ ಸುಧಾಕರ್ ಹೊಸಳ್ಳಿ, ನಿನ್ಗೆ ಬಹುಶಃ ಅಸ್ಪೃಶ್ಯತೆ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಜಾತೀಯತೆ ಅಂದ್ರೇನು ಅಂತ ಗೊತ್ತಿಲ್ಲ, ವರ್ಣಾಶ್ರಮ ಅಂದ್ರೇನು ಅಂತ ಗೊತ್ತಿಲ್ಲ. ಅಧ್ಯಯನದ ಕೊರತೆ ಇರತಕ್ಕಂಥ ಅವಿವೇಕಿ ಇವತ್ತು ನಿನಗೆ ಪಾಠ ಮಾಡ್ತೇನೆ. ಏನು? ನಂಬರ್ 1, ಮನುಸ್ಮೃತಿಯ ಅಧ್ಯಾಯ 1 ಶ್ಲೋಕ 31ರಲ್ಲಿ ಚಾತುರ್ವರ್ಣಗಳು ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ನಾನೇ ಮಾಡೀನಿ ಅಂತ ಹೇಳ್ತಾನೆ. ಋಗ್ವೇದದ 10ನೇ ಮಂಡಲದ 90ನೇ ಸೂಕ್ತದ 12ನೇ ಶ್ಲೋಕದಲ್ಲಿ ನಿಮ್ಮ ಮಹಾಪುರುಷ ಹೇಳ್ತಾನೆ, ಹಣೆಯಿಂದ ಬ್ರಾಹ್ಮಣನನ್ನು, ಭುಜದಿಂದ ಕ್ಷತ್ರಿಯನನ್ನು, ತೊಡೆಯಿಂದ ವೈಶ್ಯನನ್ನು, ಪಾದದಿಂದ ಶೂದ್ರನನ್ನು ನಾನೇ ತಯಾರು ಮಾಡಿದ್ದೇನೆ ಅಂತ ಹೇಳ್ತಾನೆ. ಭಗವದ್ಗೀತೆಯ ಅಧ್ಯಾಯ 4 ಶ್ಲೋಕ 13ರಲ್ಲಿ ನಿಮ್ಮ ಕೃಷ್ಣ ಹೇಳ್ತಾನೆ, ಚಾತುರ್ವರ್ಣಂ ಮಯಾಷ್ಟಂ ಗುಣಕರ್ಮ ವಿಭಾಗಶಃ ಅಂತ. ಅಂದ್ರೆ ಈ ಚಾತುರ್ವರ್ಣ ಪದ್ಧತಿ ಅಂತಕ್ಕಂಥದ್ದು ನಾನೇ ಮಾಡಿನ ಗುಣ ಮತ್ತು ಕರ್ಮಗಳ ಆಧಾರದ ಮೇಲೆ ಅಂತ. ಇಲ್ಲಿ ನಾವು ಚಿಂತನೆ ಮಾಡತಕ್ಕಂಥ ವಿಷಯ ಏನಂದ್ರೆ, ಈ ವರ್ಣಾಶ್ರಮ ಪದ್ಧತಿ ಬೌದ್ಧರ ಕಾಲದಲ್ಲಿ ಅಥವಾ 27 ಬೌದ್ಧರ ಕಾಲದಲ್ಲಿ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ವರ್ಣಾಶ್ರಮ ಪದ್ಧತಿ ಇದ್ದಿಲ್ಲ. ಸುಕೀತಿ ಗೌತಮರ ಕಾಲಘಟ್ಟದಲ್ಲೂ ಮತ್ತು ಸಾಮ್ರಾಟ ಅಶೋಕರ ಕಾಲಘಟ್ಟದಲ್ಲಿಯೂ ವರ್ಣಾಶ್ರಮ ಪದ್ಧತಿ ಇದ್ದಿಲ್ಲ. ಅವಾಗ ಆ ಕಾಲಘಟ್ಟದಲ್ಲಿ ಗಣಗಳ ಪದ್ಧತಿ ಇತ್ತು. ಇನ್ನು ಈ ಹಾಗಾದ್ರೆ ವರ್ಣಾಶ್ರಮ ಪದ್ಧತಿ ಅಂದ್ರೇನು? ಸ್ನೇಹಿತರೆ,
ವರ್ಣಾಶ್ರಮ ಪದ್ಧತಿ ಅಂದ್ರೆ ಬೇರೆ ಏನೂ ಅಲ್ಲ, ಬಹುಸಂಖ್ಯಾತರಾಗಿರ್ತಕ್ಕಂಥ ಈ ದೇಶದ ನಾಗಜನರನ್ನು 4 ಭಾಗಗಳಾಗಿ ವಿಂಗಡಣೆ ಮಾಡಿ ಇವರ ಮೇಲೆ ರಾಜ್ಯಾಧಿಕಾರ ಮಾಡುವ ಸಲುವಾಗಿ ರೂಪಿಸಿರ್ತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರವೇ ವರ್ಣಾಶ್ರಮ ಪದ್ಧತಿ. ನೋಡಿ, ವರ್ಣಾಶ್ರಮ ಪದ್ಧತಿ ಅಂದ್ರೆ ಭಾರತದ ಮೂಲ ನಿವಾಸಿಗಳಾಗಿರ್ತಕ್ಕಂಥ ನಾಗಾ ಮತ್ತು ದ್ರಾವಿಡ ಜನಾಂಗವನ್ನು 4 ಭಾಗಗಳಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ 4 ವರ್ಣಗಳಾಗಿ ವಿಂಗಡಣೆ ಮಾಡಿ ಇವರ ಮೇಲೆ ರಾಜ್ಯಾಧಿಕಾರ ಮಾಡಲು, ಇವರ ಮೇಲೆ ಅಧಿಕಾರ ಮಾಡಲು ಹೆಣದಿರ್ತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರವೇ ವರ್ಣಾಶ್ರಮ ಪದ್ಧತಿ. ಇನ್ನು ಜಾತೀಯತೆ ಇಲ್ಲ ಅಂತ ಹೇಳ್ತಾರೆ. ಜಾತೀಯತೆ ಅಂದ್ರೇನು? ವರ್ಣಾಶ್ರಮ ಪದ್ಧತಿಯ ವಿಷಭೂಷೆ ಜಾತೀಯತೆ. ಜಾತೀಯತೆ ಅಂದ್ರೆ ಬೇರೆ ಏನೂ ಅಲ್ಲ, ಇದೇನು ಚಾತುರ್ವರ್ಣ ಇದೆಯಲ್ಲೋ ಆ ವರ್ಣಾಶ್ರಮ ಪದ್ಧತಿಯ ವಿಷಭೂಷೆ ಜಾತೀಯತೆ. ಇವನು ಹೇಳ್ತಾನೆ ಅಸ್ಪೃಶ್ಯತೆಗೆ ಮೂಲ ಕಾರಣ ಹಿಂದೂ ಧರ್ಮ ಅಲ್ಲ ಅಂತ. ಅಸ್ಪೃಶ್ಯತೆ ಅಂದ್ರೆ ಏನು? ಅಸ್ಪೃಶ್ಯತೆ ಅಂದರೆ ಕೇವಲ ಮುಟ್ಟಿಸ್ಕೊಳ್ಳೋದಂತ ಅಲ್ಲ, ಅಧಿಕಾರಹೀನತೆ ಅಸ್ಪೃಶ್ಯತೆ ಅಂತ ಕರೀತಾರೆ ಬಾಬಾಸಾಹೇಬ್. ಅಧಿಕಾರಹೀನತೆ ಅಸ್ಪೃಶ್ಯತೆ, ಅಧಿಕಾರ ಕಿತ್ಕೊಳ್ತಕ್ಕಂಥದ್ದು. ಉದಾಹರಣೆಗಾಗಿ 3% ಇರ್ತಕ್ಕಂಥ ಬ್ರಾಹ್ಮಣರು ಕೇಂದ್ರದಲ್ಲಿ ಆಗಿರಲಿ ರಾಜ್ಯದಲ್ಲಿ ಆಗಿರಲಿ ಅವರು ಪಾಲನ್ನು ಪಡೆದಿರ್ತಾರೆ. ಆದರೆ 15% ಇರ್ತಕ್ಕಂಥ ನಮ್ಮ ಜನಾಂಗ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಎಷ್ಟು ಪ್ರಾತಿನಿಧ್ಯತೆ ಇದೆ ಅರ್ಥ ಮಾಡಿಕೊಳ್ಳಿ. ಇವತ್ತು ನ್ಯಾಯಪಾಲಿಕೆಯಲ್ಲಿ ಎಷ್ಟು ಪ್ರಾತಿನಿಧ್ಯತೆ ಅರ್ಥ ಮಾಡಿಕೊಳ್ಳಿ. ಇವತ್ತ ನಿಮ್ಗೊಂದಿಷ್ಟು ಅಂಕಿ ಸಂಖ್ಯೆ ಹೇಳ್ತೀನಿ. ಅಂದ್ರೆ ಅಸ್ಪೃಶ್ಯತೆ ಅಂದ್ರೆ ಅಧಿಕಾರಹೀನತೆ. ಹೆಂಗ ಅಧಿಕಾರಹೀನರನ್ನಾಗಿ ಮಾಡಿ ಇವರು ಅಧಿಕಾರ ಆಳ್ವಿಕೆ ಮಾಡ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಹೇಳ್ತೀನಿ. ಇವತ್ತು ನೋಡಿ, 140 ಏನು ಹೊಸ 140 ದೇಶಗಳಲ್ಲಿ ನಮ್ದೇನು ಡಿಪ್ಲೊಮೆಸಿ ಇದೆಯೋ ಅಂದ್ರೆ ವಿದೇಶಾಂಗ ಸಚಿವಾಲಯಗಳಿವೆಯೋ ಆ ರಾಯಭಾರಿಗಳಲ್ಲಿ 140 ಜನ ಪ್ಯೂರ್ ಬ್ರಾಹ್ಮಣರಿದ್ದಾರೆ, ಒಬ್ಬ ಬೇರೆ ಜಾತಿಯವನಿಲ್ಲ. ಮತ್ತೆ ರಾಷ್ಟ್ರಪತಿಗಳು ಇಲ್ಲಿವರೆಗೆ ಆಗಿರ್ತಕ್ಕಂಥ ರಾಷ್ಟ್ರಪತಿಗಳು 49ರಲ್ಲಿ ಇಲ್ಲಿವರೆಗೆ 39 ಬ್ರಾಹ್ಮಣರು ರಾಷ್ಟ್ರಪತಿಗಳಾಗಿದ್ದಾರೆ. ಉಪರಾಷ್ಟ್ರಪತಿಯ ಕಾರ್ಯದರ್ಶಿಗಳಲ್ಲಿ 7 ಜನ ಕಾರ್ಯದರ್ಶಿಗಳಾಗಿ ಹೋಗ್ಯಾರ. ಇವತ್ತು ಕೂಡ 7 ಮಂದಿ ಬ್ರಾಹ್ಮಣರೇ ಅದಾರ. ಪ್ರಧಾನಮಂತ್ರಿ ಕಾರ್ಯದರ್ಶಿಗಳು ಇವತ್ತೇನು ಸೆಕ್ರೆಟರಿಯೇಟ್ ಇದೆಯಲ್ಲೋ ಅಲ್ಲಿ 34 ಕಾರ್ಯದರ್ಶಿ ಹುದ್ದೆಗಳಲ್ಲಿ 31 ಕಾರ್ಯದರ್ಶಿ ಹುದ್ದೆಗಳು ಬ್ರಾಹ್ಮಣರೇ ಅದಾರ. ಸುಪ್ರೀಂ ಕೋರ್ಟ್ ಅನ್ನು ಅವಲೋಕನ ಮಾಡಿ ಇವತ್ತು ಗವಾಯಿ ಸಾಹೇಬ್ರನ್ನು ಹೊರತುಪಡಿಸಿದ್ರೆ, ಈಗ ಮಾನ್ಯ ಗವಾಯಿ ಸಾಹೇಬ್ರಾದ್ರು ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಸುಪ್ರೀಂ ಕೋರ್ಟ್ನಲ್ಲಿ 26 ಮಂದಿ ನ್ಯಾಯಾಧೀಶರಲ್ಲಿ 23 ಜನ ಬ್ರಾಹ್ಮಣ ನ್ಯಾಯಾಧೀಶರಿದ್ದಾರೆ. ಹೈಕೋರ್ಟ್ನಲ್ಲಿ 333 ನ್ಯಾಯಮೂರ್ತಿಗಳಲ್ಲಿ 306 ಜನ ಬ್ರಾಹ್ಮಣರಿದ್ದಾರೆ. ಈ ದೇಶದಲ್ಲಿ ಒಟ್ಟು ಇದು 2011 ಅಂಕಿ ಸಂಖ್ಯೆ ಕೊಡ್ತಾ ಇದೆ ನಿಮಗೆ. 3600 IAS ಅಧಿಕಾರಿಗಳಲ್ಲಿ 306 ಜನ ಕೇವಲ ಬ್ರಾಹ್ಮಣರಿದ್ದಾರೆ. ಹೀಗೆ ಸೈನ್ಯ ಆಗಿರ್ಬೋದು, ಇಂಟೆಲಿಜೆಂಟ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಇವರು ತಮ್ಮ ಪ್ರಭುತ್ವನೇ ಪಡೆದುಕೊಂಡು, ಅಂದರೆ ಬ್ರಾಹ್ಮಣರ ಪ್ರಭುತ್ವನೇ ಪಡೆದುಕೊಂಡಿದ್ದಾರೆ. ಹೀಗೆ ಅಧಿಕಾರಹೀನರನ್ನಾಗಿ ಮಾಡೋದ್ರ ಮೂಲಕ ನಮ್ಮ ಜನಾಂಗವನ್ನು ಅಸ್ಪೃಶ್ಯರನ್ನಾಗಿ ಮಾಡಿರ್ತಕ್ಕಂಥ ಧರ್ಮ ಯಾವುದಾದ್ರಿದ್ರೆ ಅದು ಹಿಂದೂ ಧರ್ಮ. ಅದಷ್ಟೇ ಅಲ್ಲ, ಇನ್ನೂ ಸೂಕ್ಷ್ಮವಾಗಿ ಲಾಜಿಕ್ ಆಗಿ ಈ ಸುಧಾಕರ್ ಹೊಸಳ್ಳಿ ಹೇಳ್ತೀನಿ. ಮಿಸ್ಟರ್ ಸುಧಾಕರ್ ಹೊಸಳ್ಳಿ, ಇವತ್ತಿಗೂ ಕೂಡ ಸಾಮಾಜಿಕವಾಗಿರ್ತಕ್ಕಂಥ ಶೋಷಣೆ, ಸಾಮಾಜಿಕವಾಗಿರ್ತಕ್ಕಂಥ ಅಸ್ಪೃಶ್ಯತೆ ನಿನ್ನ ಜಾತಿ ಜನಾಂಗ ಮಾಡ್ತಕ್ಕಂಥ ಸ್ಥಳಗಳ ಹೆಸರು ಹೇಳ್ತೀನಿ ಬರ್ಕೋ. ಇವತ್ತು ನೀವು ಶೃಂಗೇರಿಗೆ ಹೋಗ್ರಿ, ಅಲ್ಲಿ ಅಸ್ಪೃಶ್ಯರಷ್ಟೇ ಅಲ್ಲ ಶೂದ್ರನೂ ಕೂಡ, ಲಿಂಗಾಯತರನ್ನೂ ಕೂಡ ಆ ಗುಡಿಯಲ್ಲಿ, ಗರ್ಭಗುಡಿಯಲ್ಲಿ ಪ್ರವೇಶ ಇಲ್ಲ. ಕೊಲ್ಲೂರು ಮೂಕಾಂಬೆಗೆ ಹೋಗಿ, ಶಿರ್ಸಿ ಸಿದ್ದಾಪುರ, ಶಿರ್ಸಿ ಮಾರಿಕಾಂಬನ ಹತ್ರ ಹೋಗಿ, ಬೇಡ ಶೃಂಗೇರಿ ಪೀಠಕ್ಕೆ ಹೋಗಿ, ನೀವು ತಿರುಪತಿಗೆ ಹೋಗ್ರಿ, ಎಲ್ಲೂ ಕೂಡ ಈ ಜನಾಂಗಕ್ಕೆ ಗರ್ಭಗುಡಿಯಲ್ಲಿ ಪ್ರವೇಶ ಇಲ್ಲ. ಇದಕ್ಕೆ ಅಸ್ಪೃಶ್ಯತೆ ಅಂತ ಕರೀತಾರೆ. ಅದಷ್ಟೇ ಅಲ್ಲ ಮಿಸ್ಟರ್ ಸುಧಾಕರ್ ಹೊಸಳ್ಳಿ, ಹಿಂದೂ ಧರ್ಮದ ಎಷ್ಟು ಗುಡಿ ಗುಂಡಾರಗಳಿವೆಯಲ್ಲೋ ಇವತ್ತು ಕೂಡ ಹಳ್ಳಿಯಲ್ಲಿ ಅಸ್ಪೃಶ್ಯ ಜನಾಂಗವನ್ನು ಆ ಗುಡಿಗಳಲ್ಲಿ ಬಿಟ್ಟು ಕೊಡ್ತಾ ಇಲ್ಲ. ಆ ಗುಡಿ ಪ್ರವೇಶ ಏನಾದರೂ ಮಾಡದೆ ಆದರೆ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ತಕ್ಕಂಥ, ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ ಮಾಡ್ತಕ್ಕಂಥ ಮನುವಾದಿ ಮಸ್ತಿಷ್ಕ ಜನ ಯಾವ್ದಾದ್ರೆ ಅದು ಹಿಂದೂ ಜನಾಂಗ. ಆ ಜನಾಂಗದಿಂದಲೇ ಇವತ್ತು ದಿವಸ ಅಸ್ಪೃಶ್ಯತೆ ಆಚರಣೆ ಆಗ್ತಾ ಇದೆ ವಿನಃ ಬೇರೆ ಬೌದ್ಧ, ಜೈನ, ಇಸ್ಲಾಂ ಜನರಿಂದ ಈ ಅಸ್ಪೃಶ್ಯತೆ ಆಚರಣೆ ಇಲ್ಲ ಅಂತಕ್ಕಂಥ ಮಾತನ್ನು ನಿನ್ನ ಗಮನಕ್ಕೆ ತರ್ತಾನೆ. ಅದಷ್ಟೇ ಅಲ್ಲದೆ ಗೌತಮ ಧರ್ಮಸೂತ್ರದ ಹೇಳ್ತಾನೆ, ಯಾವ ಶೂದ್ರ, ಯಾವ ಅಸ್ಪೃಶ್ಯ ಅಂದ್ರೆ ದ್ರಾವಿಡ ಜನಾಂಗ, ಅಸುರ ಜನಾಂಗ ವೇದಾಧ್ಯಯನ ಮಾಡ್ತಾರೋ, ಸಂಸ್ಕೃತ ಶ್ಲೋಕಗಳು
ಪಠಣ ಮಾಡ್ತಾರೋ ಅವರ ಕಿವಿಯಲ್ಲಿ ಕಾಸದ ಸೀಸನ್ನು ತೂರಿಸ್ಬೇಕು ಅಂತೇಳಿ ಗೌತಮ ಧರ್ಮಸೂತ್ರದಲ್ಲಿರ್ತೀನಿ. ಇದು ಅಸ್ಪೃಶ್ಯತೆ ಅಲ್ವಾ? ಇವತ್ತು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನಬದ್ಧವಾಗಿ ಕೊಟ್ಟಿರ್ತಕ್ಕಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ಆರ್ಟಿಕಲ್ 1951H ವೈಜ್ಞಾನಿಕವಾಗಿರ್ತಕ್ಕಂಥ ವಿಷಯ ಮಾತಾಡ್ತಕ್ಕಂಥ ಹಕ್ಕು ಬಾಬಾ ಸಾಹೇಬ್ ಕೊಟ್ಟಿದ್ದಾರೆ. ನಾನಿವತ್ತು ನಿಮ್ಮ ಶ್ಲೋಕಗಳು ಹೇಳ್ತೀನಿ, ನಿಮ್ಮ ಮಂತ್ರಗಳ ಪಠಣೆ ಮಾಡ್ತೀನಿ. ನಿಮಗೆ ದಮ್ಮಿದ್ರೆ ನಾನು ಕಿವಾಗ ಕಾದದ ಸೀಸ್ ತೂರಾಕಿ ನೋಡಿ, ಸಾಧ್ಯ ಇಲ್ಲ. ನೀವು ಶೋಷಣೆ ಮಾಡ್ತಕ್ಕಂಥ ಎಂಥವ್ರ ಮೇಲೆ ಅಂದರೆ ಅವರು ಬಡವರಾಗಿರ್ಬೇಕು, ನಿರ್ಗತಿಕರಾಗಿರ್ಬೇಕು, ಮತ್ತು ಅವರು ಅನ್ನ ನೀರಿಗಾಗಿ ದಿನಂಪ್ರತಿ ಹೋರಾಟ, ಬದುಕಿನ ಜೊತೆಗೆ ಹೋರಾಟ ಮಾಡ್ತಿರ್ಬೇಕು. ಅಂಥವ್ರ ಜೊತೆಗೆ ಅಸ್ಪೃಶ್ಯ ಮಾಡ್ತೀರಿ. ರಾಜಕೀಯದಲ್ಲಿ ಪ್ರಬುದ್ಧರಾಗಿರ್ತಕ್ಕಂಥವ್ರು, ಅಧಿಕಾರಿ ವೃಂದದವರು ಅಧಿಕಾರಿಗಳಾಗಿರ್ತಕ್ಕಂಥವ್ರು ಮತ್ತು ಪ್ರಬುದ್ಧತೆ ಇರ್ತಕ್ಕಂಥವ್ರು, ಹಣಕಾಸಿನ ಸೌಲಭ್ಯ ಹೊಂದಿರತಕ್ಕಂಥವ್ರಿಗೆ ಅವರ ಬೂಟಿನ ಲೇಸ್ ಕಟ್ಟತಕ್ಕಂಥದ್ದು ಸೌಭಾಗ್ಯ ಅಂತ ತಿಳಿತಕ್ಕಂಥ ನಿನ್ನ ಜನ ಇವತ್ತು ಹೇಳ್ತಾ ಇದ್ದೀವಿ ಅಸ್ಪೃಶ್ಯತೆ ಹಿಂದೂ ಧರ್ಮದ ಭಾಗವಲ್ಲ, ಅಸ್ಪೃಶ್ಯತೆ ಹಿಂದೂ ಧರ್ಮದಲ್ಲಿಲ್ಲ ಅಂತ. ಹೀಗೆ ನೂರಾರು ಸಾವಿರಾರು ಅಂಶಗಳು, ದಾಖಲೆಗಳು ನಿನ್ನ ಹಿಂದೂ ಧರ್ಮದಲ್ಲಿ ಇವೆ ಅಂತೇಳಿ ನಾನು ಕೊಡಬಲ್ಲೆ ಅಂತಕ್ಕಂಥ ಮಾತನಾಡ್ತಾ, ಸ್ನೇಹಿತರೆ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತಾನೆ. ತುಂಬಾ ಗಂಭೀರವಾಗಿರ್ತಕ್ಕಂಥ ವಿಷಯವನ್ನು ಆತ ಮಾಡಿದ್ ಏನಂದ್ರೆ, ಬಾಬಾ ಸಾಹೇಬ್ ಲೀಗಲ್ ಆಗಿ ಮತ್ತು ಟೆಕ್ನಿಕಲ್ ಆಗಿ ಬುದ್ಧಿಷ್ಟ ಅಲ್ಲ ಅಂತಕ್ಕಂಥದ್ದು. ಇಂಥ ಅವಿವೇಕಿ ನನ್ನ ಮಕ್ಕಳಿಗೆ ಯಾವುದರಿಂದ ಹುಡಿಬೇಕು? ಲೇ ಮಿಸ್ಟರ್ ಸುಧಾಕರ್ ಹೊಸಳ್ಳಿ, ಎಲ್ಲರ ಓದಿದಲೆ ನಾನ್ಸೆನ್ಸ್. ನಿನಗೆ ವಿಡಿಯೋಗಳು ಕೊಡ್ತೀನಿ. 1935 ಅಕ್ಟೋಬರ್ 13ನೇ ತಾರೀಕ ನಾಸಿಕ್ ಜಿಲ್ಲೆಯ ಯೌಲಾದಲ್ಲಿ ಬಾಬಾ ಸಾಹೇಬ್ರು ಡಿಕ್ಲೇರ್ ಮಾಡಿರ್ತಕ್ಕಂಥ ಆ ಪ್ರೆಸ್ ಮೀಟ್ ನೋಟ್ಸ್ ಕೊಡ್ತೀನಿ, ಎವಿಡೆನ್ಸ್ ಕೊಡ್ತೀನಿ. ಏನು ಬಾಬಾ ಸಾಹೇಬ್ರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತೀನಿ ಡಿಕ್ಲೇರ್ ಮಾಡೋದು ಬೇರೆ ಬೇಡ. 1956 ಅಕ್ಟೋಬರ್ 14ನೇ ತಾರೀಕು ದಿವಸ ನಾಗ್ಪುರದಲ್ಲಿ ಚಂದ್ರಮಣಿ ಬಂತೇಜಿಯವರ ಸಮ್ಮುಖದಲ್ಲಿ ಧಮ್ಮ ದೀಕ್ಷಕ 3,65,000 ಜನರಿಗೆ ದೀಕ್ಷೆ ಕೊಡೋದ್ರ ಮೂಲಕ ಸ್ವತಃ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಳತನಾರ್ತಕ್ಕಂಥ ಈ ಹಿಂದೂ ಧರ್ಮವನ್ನು ಒದ್ದು ಬೌದ್ಧ ಧರ್ಮಕ್ಕೆ ಬಂದಿರತಕ್ಕಂಥ ವಿಡಿಯೋ ಕೊಡ್ತೀನಿ, ಅವರ ಕೈ ಬರಹ ಕೊಡ್ತೀನಿ, ಸರ್ಕಾರ ದಸ್ತಾವೇಜನ್ನು ಕೊಡ್ತೀನಿ. ಹೀಗಿದ್ದಾಗ ನೀನು ಎಂಥ ಅವಿವೇಕಿವಲೇ? ಬಾಬಾ ಸಾಹೇಬರು ಲೀಗಲಿ ಆಗಿ ಮತ್ತು ಟೆಕ್ನಿಕಲ್ ಆಗಿ ಬುದ್ಧಿಷ್ಟ ಅಲ್ಲ ಅಂತಕ್ಕಂಥ ಅವಿವೇಕಿತನದ ಮಾತಾಡ್ತಿದ್ರೆ ನೀನ್ ಎಂತ ಅವಿವೇಕಿ ಇದ್ದೀನಿ ಅಂತಕ್ಕಂಥ ಇದರಲ್ಲಿ ತೋರ್ಪಡಿಸಲು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದ್ದು. ನಾನು ಬುದ್ಧಿಷ್ಟ ಇದ್ದೀನಿ ಲೀಗಲಿ ಆಗಿ ಟೆಕ್ನಿಕಲ್ ಆಗಿ. ಬಾಬಾ ಸಾಹೇಬ್ರು ಆ ಶಬ್ದಗಳ ಅರ್ಥ ಏನಾದ್ರೂ ಗೊತ್ತಾ ನಿನಗೆ? ಅವಿವೇಕಿ ಲೀಗಲಿ ಅಂದ್ರೇನು? ಕಾನೂನುಬದ್ಧವಾಗಿ, ಶಾಸನಬದ್ಧವಾಗಿ ಸರ್ಕಾರ ರಿಕಾರ್ಡ್ ಮಾಡಿರ್ತಕ್ಕಂಥದ್ದು. ಬಾಬಾ ಸಾಹೇಬರು ಬುದ್ಧಿಸ್ಟ್ ಅಂತೇಳಿ ಸರ್ಕಾರ ರಿಕಾರ್ಡ್ ಮಾಡಿರ್ತಕ್ಕಂಥದ್ದು. ಮತ್ತು ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ 1956 ಅನ್ವಯ ಅವರ ಸಂಘ ಸಂಸ್ಥೆಗಳು ಕೂಡ ಧಮ್ಮದ ಅಡಿಯಲ್ಲೇ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಎವಿಡೆನ್ಸ್ ಇವೆ. ಹೀಗೆ ಶಾಸನಬದ್ಧವಾಗಿ ಲಾಜಿಕ್ ಆಗಿ ಬುದ್ಧಿಸ್ಟ್ ಇದ್ದಿರ್ತಕ್ಕಂಥ ಬಾಬಾ ಸಾಹೇಬರಿಗೆ ಈತ ಅವಿವೇಕ್ ಹೇಳ್ತಾನೆ ಬಾಬಾ ಸಾಹೇಬ್ರ ಲೀಗಲಿ ಟೆಕ್ನಿಕಲಿ ಅಲ್ಲಂತ. ಇದಕ್ಕೆ ವಿಡಿಯೋನು ಕೊಡ್ತೀನಿ, ಸರ್ಕಾರಿ ದಸ್ತಾವೇಜನ್ನು ಕೊಡ್ತೀನಿ, ಬಹಿರಂಗ ಚರ್ಚೆಗೆ ಬಾ ಅಂತಕ್ಕಂಥ ಚಾಲೆಂಜ್ ಮಾಡ್ತೀನಿ. ಮುಂದುವರೆದ ಸ್ನೇಹಿತರೆ ಅವ್ರು ಇನ್ನೊಂದು 4ನೇ ಪಾಯಿಂಟ್ ಹೇಳ್ತೇನೆ. ಬಾಬಾ ಸಾಹೇಬರು ಜಾತ್ಯತೀತ ರಾಷ್ಟ್ರ ಆಗಲಿಕ್ಕೆ ಬಿಟ್ಟಿರಲಿಲ್ಲ ಅಂತ. ಸ್ನೇಹಿತರೆ ನಿಮಗೂ ಗಮನಕ್ಕೆ ತರ್ತದೀನಿ. ಬಹುಶಃ ಈ ಅವಿವೇಕಿಗೆ ಭಾರತದ ಸಂವಿಧಾನದ ಅಧ್ಯಯನ ಕೊರತೆ ಇದೆ ಅಂತ ಅನಿಸ್ತದೆ, ಭಾರತದ ಚರಿತ್ರೆಯ ಅಧ್ಯಯನದ ಕೊರತೆ ಇದೆ. ನಾನು 1925ರಿಂದಲೂ ಕೂಡ ಏನು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಮುದ್ರಣಗೊಂಡಿರ್ತಕ್ಕಂಥ ಡಾಕ್ಯುಮೆಂಟ್ರಿ ನನ್ನ ಕಡಿವೆ. ಯಾವುದಕ್ಕೆ? ಚರಿತ್ರೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಹಿಂದುತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಭಾರತ 1949 ನವೆಂಬರ್ 26 ಪೂರ್ವದಲ್ಲಿ ಶಾಸನಬದ್ಧವಾಗಿ 1950 ಜನವರಿ 26 ಪೂರ್ವದಲ್ಲಿ ಈ ದೇಶದಲ್ಲಿ ಹಳ್ಳಿಗಳಲ್ಲಿ ನಡೀತಕ್ಕಂಥ ಕಾನೂನು ಯಾವುದಿತ್ತಂದ್ರೆ ಮನುವಾದದ ಕಾನೂನು, ಮನುಶಾಸನವಾಗಿತ್ತು. ಯಾವಾಗ ಬಾಬಾ ಸಾಹೇಬರು ಮತ್ತಷ್ಟೇ ಅಲ್ಲ, ಭಾರತ ಅಖಂಡ ಭಾರತವಾಗಿರದೆ 563 ಸಂಸ್ಥಾನಗಳಲ್ಲಿ ಹಂಚಿ ಒಡೆದು ಛಿದ್ರವಾಗಿತ್ತು. ಈ ರೀತಿ ಜಾತಿವಾರು, ಧರ್ಮವಾರು ವಿಘಟನೆಗೊಂಡಿರ್ತಕ್ಕಂಥ ಭಾರತವನ್ನು ಭಾರತದ ಸಂವಿಧಾನದ ವಿಧಿ 1ರನ್ವಯ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತದ ಒಕ್ಕೂಟಕ್ಕೆ ಸೇರಿಸಿದರು. ಅದಷ್ಟೇ ಅಲ್ಲದೆ ಸಂವಿಧಾನದ ವಿಧಿ 25ರನ್ವಯ ಈ ದೇಶ ಯಾರ ಅಪ್ಪಂದು ಅಲ್ಲ, ಯಾವ ಬ್ರಾಹ್ಮಣರದು ಅಲ್ಲ, ವೈದಿಕರದಲ್ಲ, ಯಾವ ಹಿಂದೂಂದು ಅಲ್ಲ, ಈ ದೇಶ ಬಹು ಸಂಸ್ಕೃತಿಯ ರಾಷ್ಟ್ರ. ಅದಕ್ಕಾಗಿ ಸಂವಿಧಾನದ ವಿಧಿ 25 ಇಟ್ಬಿಟ್ಟು ಬಾಬಾ ಸಾಹೇಬ್ ಹೇಳಿದ್ರು, ನೀವು ಯಾವ ಧರ್ಮದವರಾಗಿರಲಿ ನಿಮ್ಮ ಧರ್ಮವನ್ನು ಬೇರೆಯವರಿಗೆ ತೊಂದರೆ ಆಗದ ಹಾಗೆ ಅನುಪಾಲನೆ ಮಾಡ್ಲಕ್ಕ, ಕಾರ್ಯಕ್ರಮಗಳು ಮಾಡ್ಲಕ್ಕ, ಅನುಸರಣೆ ಮಾಡ್ಲಕ್ಕ ಅಧಿಕಾರ ಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಅಂದ್ರೆ ಜಾತ್ಯತೀತ ಯಾವ ಜಾತಿಗೂ ಸಂಬಂಧ ಇರದೇ ಇರ್ತಕ್ಕಂಥ. ಅದಷ್ಟೇ ಅಲ್ಲ,
ಬಾಬಾ ಸಾಹೇಬ್ರು ಇನ್ನೊಂದು ಕೊಟ್ಟಿದ್ದಾರೆ, ಆರ್ಟಿಕಲ್ 13 ಅನ್ವಯ ಏನು ನಿಮ್ಮ ಶಾಸನ ಇತ್ತು, ಮನುಶಾಸನ ಅಥವಾ ಹಳ್ಳಿಗಳಲ್ಲಿ ವಿಭಿನ್ನತೆಯಿಂದ ಕೂಡಿರ್ತಕ್ಕಂಥ ಬ್ರಾಹ್ಮಣರ ಏನು ಶಾಸನಗಳಿದ್ದು ಅವನ್ನೆಲ್ಲ ಹೆಡೆಮುರಿ ಕಟ್ಟಿರ್ತಕ್ಕಂಥವ್ರು ಸಂವಿಧಾನದ ವಿಧಿ 13 ಅನ್ವಯ 1949 ನವೆಂಬರ್ 26 ಪೂರ್ವದಲ್ಲಿ ಈ ದೇಶದಲ್ಲಿ ಯಾವ್ಯಾವ ಕಾನೂನುಗಳಿದ್ದು ಅವೆಲ್ಲವೂ ಕೂಡ ಅನೂರ್ಜಿತಗೊಳಿಸಿರ್ತಕ್ಕಂಥ ಯುಗ ಪುರುಷ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್. ಅಂದರೆ ನಿಮ್ಮ ಜಾತೀಯತೆಯನ್ನು, ನಿಮ್ಮ ಜಾತೀಯತೆಯ ಕಾನೂನನ್ನು ಇವನ್ನೆಲ್ಲ ಕೂಡ ಹೆಡಿಗೆ ಮುರುಗಿ ಕಟ್ಟಿ ನಿಮ್ಮ ಧಾರ್ಮಿಕ ಗ್ರಂಥಗಳ ಬಂಡವಾಳನೆಲ್ಲ ಹೊರಗಡೆ ತೆಗೆದಾಗ್ಬಿಟ್ಟು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಏನ್ ಮಾಡಿದ್ರು, ಭಾರತವನ್ನು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಮಾಡೋದ್ರ ಜೊತೆಗೆ ಈ ದೇಶ ಯಾವುದೇ ಜಾತಿಗೆ ಸಂಬಂಧಪಟ್ಟದಲ್ಲ, ಇದು ಜಾತ್ಯತೀತ ರಾಷ್ಟ್ರ ಅಂತಕ್ಕಂಥ ಬಾಬಾ ಸಾಹೇಬರು ಸಿದ್ಧ ಮಾಡಿದ್ರು. ಇಷ್ಟೆಲ್ಲ ದಾಖಲಾತಿ ಇದ್ದಾಗಿ ಕೂಡ ನೀನು ಬಾಬಾ ಸಾಹೇಬರು ಭಾರತವನ್ನು ಜಾತ್ಯತೀತ ರಾಷ್ಟ್ರ ಆಗ್ಲಿಕ್ಕೆ ಬಿಡ್ಲಿಲ್ಲ ಅಂತಕ್ಕಂಥ ಉದ್ದಟತನ ಮಾತಾಡ್ತಿ ಅಂದ್ರೆ ನೀನೊಬ್ಬ ಅವಿವೇಕಿ ಅಂತೆ ನಿರ್ಧರಿಸಬೇಕಾಗುತ್ತದೆ. ಸ್ನೇಹಿತರೆ, ಇನ್ನು 5ನೇ ಪಾಯಿಂಟ್ ಏನ್ ಹೇಳ್ತಾನೆ ಇವನಂದ್ರೆ, ಆರ್ಯ ಮತ್ತು ದ್ರಾವಿಡ ಇದು ಪಶ್ಚಿಮ ಜನಾಂಗದ ಕಟ್ಟುಕತೆ ಅಂತೇಳಿ ಬಾಬಾ ಸಾಹೇಬ್ ಹೇಳ್ಯಾರ ಅಂತಕ್ಕಂಥ ಮಾತು ಹೇಳ್ತಾನೆ. ಮಿಸ್ಟರ್, ಆರ್ಯ ಮತ್ತು ದ್ರಾವಿಡ ಜನಾಂಗ ಇದು ಬಾಬಾ ಸಾಹೇಬರು ಇದನ್ನು ಒಪ್ಪಿರ್ಲಿಲ್ಲ, ಇದು ದಕ್ಷಿಣದವರ ಕಟ್ಟುಕತೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಸ್ನೇಹಿತರೆ, ಇಲ್ಲಿ ಇವರ ಪೂರ್ವಜರು ಬರೆದಿರ್ತಕ್ಕಂಥ ಧಾರ್ಮಿಕ ಗ್ರಂಥ ತೋರಿಸ್ತೀನಿ. ಏನು ಆರ್ಯ ಮತ್ತು ದ್ರಾವಿಡ ಸಿದ್ಧಾಂತದ ಬಗ್ಗೆ ಮೊದಲನೇದಾಗಿ ಅವ್ರ ಅಪ್ಪ ಬರೆದಿರ್ತಕ್ಕಂಥ ಯಾರು, ಮಿಸ್ಟರ್ ಸುಧಾಕರ್ ಹೊಸಳ್ಳಿ ಅವರೇ, ನಿಮ್ಮ ಅಪ್ಪ ಬರೆದಿರ್ತಕ್ಕಂಥ ಪುಸ್ತಕ ಹಿಂದುತ್ವ ಅಂತಕ್ಕಂಥದ್ದು. ಈ ಹಿಂದುತ್ವ ಅಂತಕ್ಕಂಥ ಪುಸ್ತಕದ ಪುಟ ಸಂಖ್ಯೆ 5ರಲ್ಲಿ ನಿಮ್ಮಪ್ಪ VD ಸಾವರ್ಕರ್ ಬರೆದಿದ್ದಾನೆ. ಏನಂತ ಬರೆದಾನಂದ್ರೆ, ನೀವೇನ್ ಹೇಳ್ತಾ ಇದ್ರಿ, ಆರ್ಯ ಮತ್ತು ದ್ರಾವಿಡ ಸಿದ್ಧಾಂತ ಇಲ್ವೇ ಇಲ್ಲ ಅಂತ. ಆದರೆ ಇಲ್ಲಿ ಈತ ಹೇಳ್ತಾನೆ, ಆರ್ಯರು ತಮ್ಮ ನೆರೆಯ ಬಂಧುಗಳಾದ ಪಾರ್ಸಿಗಳನ್ನು ಅಗಲಿ ಬಂದ ಮೇಲೆ ಸಿಂಧೂ ತೀರದಲ್ಲಿ ವಾಸಿಸಿದರು. ಅಂದ್ರೆ ಆರ್ಯನ್ ಥೇರಿ ಸ್ಟಾರ್ಟ್ ಮಾಡುದು ನಮ್ಮಪ್ಪ ಬಾಬಾ ಸಾಹೇಬ್ ಅಲ್ಲ, ನಿಮ್ಮಪ್ಪ VD ಸಾವರ್ಕರ್. ಈ VD ಸಾವರ್ಕರ್ ಬರೆದಿರ್ತಕ್ಕಂಥ ಹಿಂದುತ್ವ ಅಂತಕ್ಕಂಥ ಪುಸ್ತಕದ ಪುಟ ಸಂಖ್ಯೆ 5ರಲ್ಲಿ ಹೇಳ್ತಾನೆ. ಮತ್ತೊಮ್ಮೆ ಓದಿ ಹೇಳ್ತೀನಿ ಸ್ನೇಹಿತರೆ, ಕೇಳಿ. ಆರ್ಯರು ತಮ್ಮ ನೆರೆಯ ಬಂಧುಗಳಾದ ಪಾರ್ಸಿಗಳನ್ನಾಗಲಿ ಬಂದ ಮೇಲೆ ಸಿಂಧೂ ತೀರದಲ್ಲಿ ನೆಲೆಸಿದರು ಅಂತ. ಇದು ಬಾಬಾ ಸಾಹೇಬ್ರಿಗೆ ಯಾಕೆ ಹೇಳ್ತಪ್ಪ, ನಿಮ್ಮ ಅಪ್ಪನೇ ಒಪ್ಕೊಂಡಿದ್ದಾನೆ VD ಸಾವರ್ಕರ್ ಏನಂತ, ನಾವೆಲ್ಲರೂ ಕೂಡ ಆರ್ಯ ದೇಶದಿಂದ ಆರ್ಯರಿದ್ವಿ, ಮಧ್ಯ ಏಷ್ಯಾದಿಂದ ಬಂದಿವಿ ಅಂತಕ್ಕಂಥ ಮಾತನ್ನು ಅವರು ನಿಮ್ಮ VD ಸಾವರ್ಕರ್ ಹೇಳ್ತಕ್ಕಂಥದ್ದು. ಸರಿ, VD ಸಾವರ್ಕರ್ ಸಿದ್ಧಾಂತ ಬಂದಿರಲಿ. ಇನ್ನೊಂದು ಹೇಳ್ತೀನಿ, ನೀವೆಲ್ಲ ಗಂಟಲು ಹರ್ಕೊಂಡು ಬಿಟ್ಟು ಹೇಳ್ತಿರಲ್ಲ, ನಮ್ಮ ವೇದಗಳು ಹೀಗಿವೆ, ಉಪನಿಷತ್ತುಗಳು ಹೀಗಿವೆ, ಅದು ಹಾಗಿದೆ ಹೀಗಿದೆ ಅಂತಿರೋದು. ಇದು ಋಗ್ವೇದ, ಇದು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಆಗಿರ್ತಕ್ಕಂಥದ್ದು, ಮತ್ತೆ ಹಿಂದಿಯಲ್ಲೂ ಕೂಡ ಇದೆ ನನ್ನ ಕಡೆ. ಋಗ್ವೇದ 10ನೇ ಮಂಡಲದಲ್ಲಿ ನೋಡಿ, ಋಗ್ವೇದದ 8ನೇ ಮಂಡಲದ 3-4 ಅಧ್ಯಾಯದಲ್ಲಿ, ಈ ಅಧ್ಯಾಯದಲ್ಲಿ ವರ್ಣಾಶ್ರಮ ಪದ್ಧತಿ ಇದೆ. ಮತ್ತೆ ಋಗ್ವೇದದ 10ನೇ ಮಂಡಲದ 90ನೇ ಸೂಕ್ತದಲ್ಲಿ, 10ನೇ ಮಂಡಲದ 90ನೇ ಸೂಕ್ತದಲ್ಲಿ ಏನ್ ಹೇಳ್ತಾರೆ, ಇದು ನಾನು ಬರೆದದಲ್ಲ, ನಿಮ್ಮ ಪೂರ್ವಜರು ಬರೆದಿರ್ತಕ್ಕಂಥ ಈ ಇದರಲ್ಲಿ ಋಗ್ವೇದದ 10ನೇ ಮಂಡಲದ 90ನೇ ಸೂಕ್ತದಲ್ಲಿ, ಇದು ನಿಮ್ಮ ಪೂರ್ವಜರು ಬರೆದಿರ್ತಕ್ಕಂಥ ಋಗ್ವೇದದು. ಈ ಋಗ್ವೇದದಲ್ಲಿ ಏನ್ ಹೇಳ್ತಾ ನೋಡಿ, ನಿಷಾದರು, ಚಾಂಡಾಲರು, ಅಸ್ಪೃಶ್ಯರು ಇತ್ಯಾದಿ ಆರ್ಯರು ಈ ದೇಶವನ್ನು ಕ್ರಮವಾಗಿ ಆಕ್ರಮಿಸುತ್ತಿರುವಾಗ ಆರ್ಯರಿಗೂ ಈ ದೇಶದ ಪೂರ್ವ ನಿವಾಸಿಗಳಿಗೂ ಯಾವಾಗಲೂ ಯುದ್ಧ ನಡೆಯುತ್ತಲೇ ಇತ್ತು. ಇದು ನಾನು ಹೇಳ್ತಾ ಇಲ್ಲ, ನಿಮ್ಮ ಅಪ್ಪದೇವರು, ನಿಮ್ಮ ಪೂರ್ವಜರು ಬರೆದಿರ್ತಕ್ಕಂಥ ಋಗ್ವೇದ 10ನೇ ಮಂಡಲದ 90ನೇ ಸೂಕ್ತದಲ್ಲಿದೆ. ಪಾಪ ನಿನಗೆ ಇವು ಸಿಗಲಿಲ್ಲ ಅಂದ್ರ ನನ್ನ ಮನೆಗೆ ಬಾ, ನನ್ನ ಹತ್ರ 4 ವೇದಗಳಿವೆ, 18 ಪುರಾಣಗಳಿವೆ. ಏನಾಯ್ತು ಇದರ ಅರ್ಥ? ಋಗ್ವೇದದಲ್ಲಿ ಹೇಳ್ತಾರೆ ಏನಂತ, ಈ ದೇಶದ ಮೂಲ ನಿವಾಸಿಗಳಾಗಿರ್ತಕ್ಕಂಥ ಅಸ್ಪೃಶ್ಯರು ಆರ್ಯರು ಮಧ್ಯ ಏಷ್ಯಾದಿಂದ ಬರೋವರೆಗೂ ಈ ದೇಶದಲ್ಲಿ ಅಸ್ಪೃಶ್ಯರು ವಾಸ ಮಾಡ್ತಾ ಇದ್ರು ಅಂತ. ಅಂದ್ರೆ ನೀನು ಹೇಳ್ತಕ್ಕಂಥ ಆರ್ಯ ದ್ರಾವಿಡ ಸಿದ್ಧಾಂತವನ್ನು ನಿಮ್ಮ ಅಪ್ಪ VD ಸಾವರ್ಕರ್ ಹೇಳಿದ್ದಾನೆ, ನಿಮ್ಮ ಪೂರ್ವಜರು ಋಗ್ವೇದದಲ್ಲಿ ಹೇಳಿದ್ದಾರೆ. ಇದು ಒಂದೇ ಅಲ್ಲ ಎಕ್ಸಾಂಪಲ್, ಇನ್ನೂ ಸಾಕಷ್ಟಿವೆ. ಸಮಯದ ವಿಳಂಬದಿಂದ, ಸಮಯದ ಉಳಿತಾಯದಿಂದ ನಾನು ಬರೀ ಎವಿಡೆನ್ಸ್ಗಳು ಕೊಡ್ತಾ ಇದ್ದೀನಿ ನಿನಗೆ. ಇನ್ನೂ ಇಂಥ ಒಂದು 20 ಎವಿಡೆನ್ಸ್ ಕೊಟ್ಟಬಹುದು ನಾನು. ಏನು, ಆರ್ಯರು
ನೀವು ಆರ್ಯರಿದ್ದೀರಿ, ಮಧ್ಯ ಏಷ್ಯಾದಿಂದ ಬಂದಿರಿ, ನೀವು ಯುರೇಷಿಯಾದಿಂದ ಬಂದಿರತಕ್ಕಂಥವ್ರು, ನಾವು ಮೂಲ ಭಾರತೀಯರು. ಈ ಸಿದ್ಧಾಂತ ಬಾಬಾ ಸಾಹೇಬ್ರ ಪ್ರತಿಪಾದನೆ ಮಾಡಿರ್ತಕ್ಕಂಥದನ್ನು ನೀವೇನ್ ಮಾಡಿಬಿಟ್ಟಿದ್ರಿ, ತಿರ್ಚಿ ನಿಮ್ಮದಾಗಿಸ್ಕೊಂಡಿದ್ರಿ. ಒಂದ್ ವೇಳೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆರ್ಯ ಮತ್ತು ದ್ರಾವಿಡ ಫಿಲಾಸಫಿ ಒಪ್ಪಿದಿಲ್ಲ ಅಂದ್ರೆ, ಅದರ ಬಗ್ಗೆ ಮಾತಾಡಿದಂದ್ರೆ, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಬರೀತಿದಿಲ್ಲ, ಕ್ರಾಂತಿ ಕೌಂಟರ್ ರೆವಲ್ಯೂಷನ್ ಅಂಡ್ ಕೌಂಟರ್ ರೆವಲ್ಯೂಷನ್ ಪುಸ್ತಕ ಬರೀತಿದ್ದಿಲ್ಲ. ಇದು ಚೆನ್ನಾಗಿ ಓದು. ಪಾರ್ಟಿಷನ್ ಆಫ್ ಪಾಕಿಸ್ತಾನ ಇದೇನು ಓದ್ತಿ, ಪಾರ್ಟಿಷನ್ ಆಫ್ ಪಾಕಿಸ್ತಾನ. ಅದಕ್ಕೆ ನೀವು ಗುಡ್ಡ ಬಿಟ್ಬಿಟ್ಟು ಇದು ಪಾರ್ಟಿಷನ್ ಆಫ್ ಪಾಕಿಸ್ತಾನ ಮಿಸ್ಟರ್ ಸುಧಾಕರ್, ಗುಡ್ಡ ಬಿಟ್ಟು ಕಡ್ಡಿಗೆ ಇಳ್ಕೊಂಡು ನಿಂತಿರಿ. ಗುಡ್ಡ ಎಲ್ಲಿದೆ? ರೆವಲ್ಯೂಷನ್ ಅಂಡ್ ಕೌಂಟರ್ ರೆವಲ್ಯೂಷನ್ ಅಂತಕ್ಕಂಥ ಬಾಬಾ ಸಾಹೇಬ್ರು ಬರೆದಿರ್ತಕ್ಕಂಥ ಪುಸ್ತಕದಲ್ಲಿ. ಮತ್ತು ರೀಡಲ್ಸ್ ಇನ್ ಹಿಂದೂಜಾಮ್, ನಿಮ್ಮ ಹಿಂದೂ ಧರ್ಮದ ಬಾನಗಾಡಿಗಳು, ಜೊತೆಗೆ ರಾಮಕೃಷ್ಣರ ಬಾನಗಾಡಿ ಅಂತಕ್ಕಂಥ ಈ ಪುಸ್ತಕಗಳು ಓದಿ ನೀವು ಲೈವ್ದಲ್ಲಿ ಮಾತಾಡಿದ್ರೆ ಎಸ್ ನಿಮಗೇನಾದ್ರೂ ಸ್ವಾಭಿಮಾನ ಇದೆ ಅಂತ ಹೇಳ್ತೀನಿ. ಅದು ಬಿಟ್ಟು ಕಳ್ಳರೆ, ಸೈದ್ಧಾಂತಿಕ ಕಳ್ಳರೆ, ನಿಮ್ಮ ವಿಚಾರಧಾರೆಯನ್ನು, ನಿಮ್ಮ ವಿಷಬೀಜವನ್ನು, ನಿಮ್ಮ ವೈಷಮ್ಯತೆಯನ್ನು ಬಾಬಾ ಸಾಹೇಬ್ರ ಹೆಗಲ ಮೇಲಿಟ್ಟು ನೀವು ಮುಸ್ಲಿಮರ ಮೇಲೆ ಹುಡಿತಕ್ಕಂಥದ್ದು, ಇದನ್ನು ಕಠೋರವಾಗಿ ಖಂಡಿಸ್ತೀನಿ. ಈ ನಿಮ್ಮ ಮನುವಾದಕ್ಕೆ ನಾನು ಉಗಿದು ಬಿಡ್ತೀನಿ. ನೆಕ್ಸ್ಟ್ 6ನೇ ವಿಷಯ ಏನಂದ್ರೆ, ಎಲ್ಲಿವರೆಗೆ ಹಿಂದುತ್ವ ಇರುತ್ತದೆಯೋ ಅಲ್ಲಿವರೆಗೆ ಸಂವಿಧಾನ ಇರುತ್ತದೆ. ಸ್ನೇಹಿತರೆ, ಎಲ್ಲಿವರೆಗೆ ಹಿಂದುತ್ವ ಇರುತ್ತದೋ ಅಲ್ಲಿವರೆಗೆ ಸಂವಿಧಾನ ಇರುತ್ತದೆ ಅಂತ ಈತ ಹೇಳ್ತಾನೆ. ಹಿಂದುತ್ವದ ಬಗ್ಗೆ ಇವ್ರ ಪತ್ರಿಕೆ ಇದೆ. ಸಂಯುಕ್ತ ಕರ್ನಾಟಕದಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಏನಂತ? ಹಿಂದೂ ರಾಷ್ಟ್ರೀಯವಾದವನ್ನು ಉಗ್ರವಾದಕ್ಕೆ ಹೋಲಿಸಿದ ಯುನೈಟೆಡ್ ಕಿಂಗ್ಡಮ್, ಬ್ರಿಟನ್ ಸರ್ಕಾರದ ಆಂತರಿಕ ವರದಿ ಸೋರಿಕೆ, ಹಿಂದೂ ಸಿದ್ಧಾಂತ ಆತಂಕ ಎಂದು ಅಂತಕ್ಕಂಥವನು. ಅಂದ್ರೆ ಇವನೇನ್ ಹೇಳ್ತಾನಲ್ಲೋ, ಹಿಂದೂ ಸಿದ್ಧಾಂತ ಅಂದ್ರೆ ಎಲ್ಲಿವರೆಗೆ ಹಿಂದುತ್ವ ಇರ್ತದೆ ಅಲ್ಲಿ ತನ ಸಂವಿಧಾನ ಇರ್ತದೆ ಅಂತ ಹೇಳ್ತಾನಲ್ಲ. ಈ ಹಿಂದೂ ಸಿದ್ಧಾಂತ ಹೇಗಿದೆ ಅಂದ್ರೆ ಆತಂಕವಾದಿಯ ಸಿದ್ಧಾಂತ ಇದೆ. ಇದು ಅಮೆರಿಕದ ವರದಿಯಲ್ಲಿರ್ತಕ್ಕಂಥದ್ದು. ಇನ್ನೊಂದು ಇಂಗ್ಲಿಷ್ನಲ್ಲೂ ಕೂಡ ಬಂದಿದೆ. ಯುನೈಟೆಡ್ ಕಿಂಗ್ಡಮ್ದು ಒಂದು ಆಂತರಿಕ ವರದಿ, ಇದು ಇಂಗ್ಲಿಷ್ನಲ್ಲೂ ಕೂಡ ಪ್ರಿಂಟ್ ಆಗಿದೆ. ಏನ್ ಹೇಳ್ತಂದ್ರೆ, ಹಿಂದೂ ನ್ಯಾಷನಲಿಸಮ್ ಅಂಡ್ ಖಲಿಸ್ತಾನ್ ಎಕ್ಸ್ಟ್ರೀಮೈಸ್ ನ್ಯೂ ಥ್ರೆಟ್ಸ್ ಇನ್ UK. ನೋಡು, ಭಾರತಕ್ಕಷ್ಟೇ ಆತಂಕವಾದಿ ಅಲ್ಲ ನಿಮ್ಮ ಹಿಂದುತ್ವ, ಇದು ಪರರಾಷ್ಟ್ರಗಳು ಕೂಡ ಆತಂಕವಾದಿ ಅಂತಕ್ಕಂಥ ಒಂದು ವಿಚಾರಧಾರೆಯನ್ನು ಅಮೆರಿಕದ ವರದಿ ಸಲ್ಲಿಸಿರ್ತಕ್ಕಂಥದ್ದು. ಇನ್ನು ಮೂರನೇದಾಗಿ ಮುಖ್ಯವಾಗಿರ್ತಕ್ಕಂಥ ವಿಷಯ ಕೊಡ್ತೀನಿ. ಭಾರತದ ಸುಪ್ರೀಂ ಕೋರ್ಟ್ ಆರ್ಡರ್, ಭಾರತದ 2019ರಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ದಲ್ಲಿ ಇದು ಹಿಂದೂ ಧರ್ಮನೇ ಅಲ್ಲ, ಹಿಂದುತ್ವ ಇದು ಸಿದ್ಧಾಂತನೇ ಅಲ್ಲ, ಇದೊಂದು ಕೋಮುವಾದ ಅಂತಕ್ಕಂಥದ್ದು ಅವ್ರು ಹೇಳಿರ್ತಕ್ಕಂಥದ್ದು ಕೂಡ ನಾವು ಸುಪ್ರೀಂ ಕೋರ್ಟ್ ಆರ್ಡರ್ದಲ್ಲಿ ನೋಡ್ತೀವಿ. ಜೊತೆಗೆ ಸ್ನೇಹಿತರೆ, 1893ರಲ್ಲಿ ಏನು ಸ್ವಾಮಿ ವಿವೇಕಾನಂದರು ಹೋಗಿದ್ರು ಚಿಕಾಗೋ ನಗರಕ್ಕೆ, 1890ವರೆಗೂ ಕೂಡ ಈ ದೇಶದಲ್ಲಿ ಹಿಂದೂ ಧರ್ಮ, ಹಿಂದುತ್ವ ಅಂತಕ್ಕಂಥ ಸಿದ್ಧಾಂತವೇ ಇದ್ದಿದ್ದಿಲ್ಲ. ನೀವು ಬೇಕಾದ್ರೆ ತೆಗೆದು ನೋಡಿ, ಯಾವುದಾದ್ರೂ ನೀವು 18 ಪುರಾಣಗಳಲ್ಲಿ ಹಿಂದೂ ಇಲ್ಲ, 4 ವೇದಗಳಲ್ಲಿಲ್ಲ, ರಾಮಾಯಣ ಮಹಾಭಾರತ ಇಲ್ಲ, ಶ್ರುತಿಗಳಲ್ಲಿಲ್ಲ, ಸ್ಮೃತಿಗಳಲ್ಲಿಲ್ಲ, ಉಪನಿಷತ್ತುಗಳಲ್ಲಿಲ್ಲ. ಮತ್ತು ಯಾವುದಾದರೂ ಸಾಧು ಸಂತರು, ಶರಣರು, ಬಸವಾದಿ ಪ್ರಮಥರು ಯಾರು ಕೂಡ ಈ ಹಿಂದೂ ಅಂತಕ್ಕಂಥ ಶಬ್ದವನ್ನು ಬಳಸೇ ಇಲ್ಲ. ಹಾಗಾದ್ರೆ ಹಿಂದೂ ಅಂತಕ್ಕಂಥ ಶಬ್ದ ಎಲ್ಲಿದೆ ಅಂದ್ರೆ, ಇದು ಪ್ರಪ್ರಥಮ ಬಾರಿಗೆ ಇದು ಮೊಘಲರು, ಯುರೇಷಿಯನ್ರು ಬಳಸಿರ್ತಕ್ಕಂಥದ್ದು. ನೀವು ಅಸದುಲ್ಲಾ ಗಾಥ ಮತ್ತು ಫಿರೋಜುಲ್ಲಾ ಗಾಥ ನೋಡಿದ್ರೆ ಅದರ ಗೊತ್ತಾಗುತ್ತೆ. ಹಿಂದೂ ಅಂದ್ರೆ ಕಳ್ಳ, ಠಕ್ಕ ಅಂತಕ್ಕಂಥದ್ದು. ಅದು ಪಾರ್ಸಿ ಡಿಕ್ಷನರಿಲಿ ಅದು ಅದರ ಉಲ್ಲೇಖ, ಅದರ ಅರ್ಥ ಇದೆ. ಏನು? ಹಿಂದೂ ಅಂದ್ರೆ ಕಳ್ಳ, ಠಕ್ಕ. ಹಿಂದುತ್ವ ಅಂದ್ರೆ ಕಳ್ಳರದು ಮತ್ತು ಠಕ್ಕರದು ಅಂತಕ್ಕಂಥದ್ದು. ಮುಂದುವರೆದು ಇನ್ನೊಂದು ಮಾತು ಹೇಳ್ತೀನಿ. ಇವನು ಮಿಸ್ಟರ್ ಸುಧಾಕರ್ ಹೊಸಳ್ಳಿ, ನಿಮ್ಮ ಈಗಿರ್ತಕ್ಕಂಥ ನಿಮ್ಮ ದೊಡ್ಡಪ್ಪ ಬರೆದಿರ್ತಕ್ಕಂಥ ಮೋಹನ್ ಭಾಗವತ್ ಬರೆದಿರ್ತಕ್ಕಂಥ ಯಶಸ್ವಿ ಭಾರತ ಪುಸ್ತಕ, ಈ ಪುಸ್ತಕದ ಪುಟ ಸಂಖ್ಯೆ 213ರಲ್ಲಿ ಮೋಹನ್ ಭಾಗವತ್ನು ಕೂಡ ಒಪ್ಕೋತಾನೆ. ಏನಂತ ಒಪ್ಕೋತಾನೆ ಅದನ್ನ ನಿಮ್ಗೆ ಓದ್ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಹಿಂದೂ ಶಬ್ದ ಕ್ಯೂ ಅವನು ಹೇಳ್ತಾನೆ, ಹಿಂದೂ नाम तो बाहर से मिला, वह बात सही है, क्योंकि भारतीय प्राचीन ग्रंथों में यह शब्द का आपकी कहीं भी उल्लेख नहीं मिलेगा.
ಈಗಿರ್ತಕ್ಕಂಥ ನಿಮ್ಮ ದೊಡ್ಡಪ್ಪ ಹೇಳ್ತಾನೆ, ಹಿಂದೂ ಅಂತಕ್ಕಂಥದ್ದು ಧರ್ಮನೇ ಅಲ್ಲ, ಹಿಂದೂ ಶಬ್ದ ನಮ್ಮ ಧಾರ್ಮಿಕ ಗ್ರಂಥದಲ್ಲಿ ಎಲ್ಲೂ ಇಲ್ಲ, ಇದು ವಿದೇಶಿಯರು ಕೊಟ್ಟಿರ್ತಕ್ಕಂಥ ಗಾಲಿ ಗಲೋಚಿ ಅಂತಕ್ಕಂಥದ್ದು. ನಿಮ್ಮ ಹಿರಿಯರೇ ಒಪ್ಕೊಂಡ ಮೇಲ್ಕ ನೀನೊಬ್ಬ ಪುಟ್ಕೋಶಿ ಹೇಳ್ತಿ ಭಾರತದ ಸಂವಿಧಾನ ಜೀವಂತ ಇರಬೇಕಾದ್ರೆ ಹಿಂದುತ್ವ ಜೀವಂತ ಇರಬೇಕು ಅಂತ. ನಿಮ್ಮ ಹಿಂದುತ್ವದ ಸಿದ್ಧಾಂತದ ಒಂದು ಗುಪ್ತ ಅಜೆಂಡಾ ಬಿಡುಗಡೆ ಮಾಡಿದ್ರಿ ಯಾವಾಗ 1996ರಲ್ಲಿ. ಈ ಗುಪ್ತ ಅಜೆಂಡಾದಲ್ಲಿ ಫಸ್ಟ್ ಅಜೆಂಡಾ ಏನಿದೆ ಗೊತ್ತೇ ನಿಮ್ಮದು? ಫಸ್ಟ್ ಅಜೆಂಡಾ ಏನಿದೆ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, RSS, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಭಾ ಎಲ್ಲರೂ ಸೇರಿಬಿಟ್ಟು ಏನ್ ಮಾಡ್ಬೇಕಂದ್ರೆ ಮೀಸಲಾತಿಯನ್ನು ಕೊನೆಗಾಣಿಸುವುದು, ಭಾರತೀಯ ಸಂವಿಧಾನವನ್ನು ನಷ್ಟ ಮಾಡೋದು, ಬೌದ್ಧ ಧರ್ಮ, ಕ್ರೈಸ್ತ ಧರ್ಮ ಮತ್ತು ಮುಸ್ಲಿಂ ಧರ್ಮವನ್ನು ಏಳಿಗೆಯನ್ನು ಪರಿಸಮಾಪ್ತಿ ಮಾಡೋದು. ಭಾರತದ ಸಂವಿಧಾನ ಸರ್ವನಾಶ ಮಾಡಬೇಕು ಅಂತಕ್ಕಂಥ ಸಿದ್ಧಾಂತ ಯಾವ ಸಿದ್ಧಾಂತದಲ್ಲಿದೆ? ಹಿಂದುತ್ವದ ಸಿದ್ಧಾಂತದಲ್ಲಿದೆ, ನಿಮ್ಮ RSSನ ಅಜೆಂಡಾದಲ್ಲಿದೆ. ಹೀಗಿದ್ದಾಗ ನೀನ್ ಹೇಳ್ತೀಯ ಅವಿವೇಕಿ, ಹಿಂದುತ್ವ ಇದ್ದರೆ ಮಾತ್ರ ಭಾರತ ಸಂವಿಧಾನ ಇರ್ತಂತ. ನೀವು ಸಂವಿಧಾನದ ಕಂಟಕ. ನೀವು ಇದಷ್ಟೇ ಅಲ್ಲ, ಸಂವಿಧಾನಕ್ಕೆ ಕಂಟಕ ಆಗಿರ್ತಕ್ಕಂಥವ್ರು ಹಿಂದುತ್ವ ಪ್ರತಿಪಾದನೆ ಮಾಡ್ತಕ್ಕಂಥ ಅವಿವೇಕಗಳು ಎಷ್ಟು ಜನ ಯಾವಾಗನಿಂದ ಸಂವಿಧಾನದ ವಿರುದ್ಧ ಕೆಲಸ ಮಾಡ್ತಾ ಇದ್ದಂದ್ರೆ, ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ ಸ್ನೇಹಿತರೆ. 22 ಫೆಬ್ರವರಿ 2000ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ನ್ಯಾಯಮೂರ್ತಿ ಎನ್ ವೆಂಕಟಾಚಲಯ್ಯನವರಿಗೆ ಸಂವಿಧಾನ ಪರಾಮರ್ಶನ ಸಮಿತಿ ಅಧ್ಯಕ್ಷ ಮಾಡಿ ಸಂವಿಧಾನ ಪರಾಮರ್ಶನ ಮಾಡಕ್ಕೆ ಹಚ್ಚಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಒಬ್ಬ ಹಿಂದುತ್ವವಾದಿ. ಹೀಗಿದ್ದಾಗ ಸಂವಿಧಾನ ಪರಾಮರ್ಶನೆ ಮಾಡಿ ಅದನ್ನು ರೂಪಾಂತರ ಮಾಡ್ಬೇಕಂದನು, ಆದರೆ ಯಶಸ್ವಿ ಸಿಗಲಿಲ್ಲ. ಅದಷ್ಟೇ ಅಲ್ಲ, ತಮಿಳುನಾಡಿನ ರಾಜ್ಯಪಾಲ 2010ರಲ್ಲಿ ಹೇಳ್ತೇನೆ, ಸುರ್ಜಿತ್ ಸಿಂಗ್ ಅಂತಕ್ಕಂಥವ ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ. 2017 ಡಿಸೆಂಬರ್ 26ನೇ ತಾರೀಕು ದಿವಸ ಕೊಪ್ಪಳದಲ್ಲಿ ನಡೆದಿರ್ತಕ್ಕ ಬ್ರಾಹ್ಮಣ ಸಭೆಯಲ್ಲಿ ಅನಂತಕುಮಾರ್ ಹೆಗಡೆ ಹೇಳ್ತಾನೆ, ಭಾರತದ ಸಂವಿಧಾನ ಬದಲಾವಣೆ ಮಾಡಲೇಬೇಕು, ನಾವು ಸಂವಿಧಾನ ಬದಲಾವಣೆ ಮಾಡಕ್ ಬರ್ತಾ ಇದ್ದೀವಿ ಅಂತ. ಹಿಂದುತ್ವ ಪ್ರತಿಪಾದನೆ ಮಾಡ್ತಕ್ಕಂಥವ್ರು ಇವರು. ಇನ್ನೊಬ್ಬ ಯಾವನು ಗೋ ಮಧುಸೂದನ್ ಅಂತಕ್ಕಂಥ ನಿಮ್ಮ ಬ್ರಾಹ್ಮಣ, ನಿಮ್ಮ ಹಿಂದುತ್ವ ಪ್ರತಿಪಾದನೆ ಮಾಡ್ತಕ್ಕಂಥ ವ್ಯಕ್ತಿ 2017ರಲ್ಲಿ ಮಾಧ್ಯಮದ ಎದುರು ಹೇಳ್ತಾನೆ, ಏನು ಒಬ್ಬ ದಲಿತ ಬರೆದಿರ್ತಕ್ಕಂಥ ಸಂವಿಧಾನ ನಾವು ಒಪ್ಪೋದಿಲ್ಲ, ಇದು ನನ್ನ ಸಂವಿಧಾನ ಅಲ್ಲ ಅಂತಕ್ಕಂಥದ್ದು. ಅದಷ್ಟೇ ಅಲ್ಲ, ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಕೊಟ್ಟಿರ್ತಕ್ಕಂಥ ಅಧಿಕಾರ ಅನುಭವಿಸಿರ್ತಕ್ಕಂಥ SL ಭೈರಪ್ಪನು ಕೂಡ ಹೇಳ್ತಾನೆ, ಭಾರತದ ಸಂವಿಧಾನದಲ್ಲಿ ನಮ್ಮ ಸಂಸ್ಕೃತಿ ಇಲ್ಲ, ಅದಕ್ಕಾಗಿ ನಾ ಈ ಸಂವಿಧಾನ ಒಪ್ಪಂಗಿಲ್ಲ ಅಂತ. ನೋಡಿ, ಇವರೆಲ್ಲರೂ ಕೂಡ ಹಿಂದುತ್ವವಾದಿಗಳು, ಹಿಂದುತ್ವ ಸಿದ್ಧಾಂತನ ಪ್ರತಿಪಾದನೆ ಮಾಡ್ತಕ್ಕಂಥವ್ರು. SL ಭೈರಪ್ಪಗೆ ನಾನು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ, ನೀನೆಲ್ಲರೂ ಕರಿ ಬರ್ತೀನಿ. ಏನಂತ? ನಿನ್ನ ಸಂಸ್ಕೃತಿ ಭಾರತದ ಸಂವಿಧಾನದಲ್ಲಿ ಇಲ್ಲ ಅಂದಿಯಲ್ಲೋ, ನಿನ್ನ ಸಂಸ್ಕೃತಿ ಅಂತ ನೀತಿಗೆಟ್ಟ, ಕುಲಗೆಟ್ಟ, ಹೊಲಸು ಸಂಸ್ಕೃತಿ ಅಲ್ಲಕ ನನ್ನ ಕಡೆ ದಾಖಲೆಗಳಿವೆ, ನಾನು ಕೊಡ್ತೀನಿ. ಅದು ಎಲ್ಲಿಂದ? ನಿನ್ನ ವೇದಗಳಿಂದ ಕೊಡ್ತೀನಿ, ನಿನ್ನ 18 ಪುರಾಣಗಳದ್ದು ಕೊಡ್ತೀನಿ, ಉಪನಿಷತ್ತುಗಳಲ್ಲಿ ಇರ್ತಕ್ಕಂಥದ್ದು, ಸ್ಮೃತಿಗಳಲ್ಲಿರ್ತಕ್ಕಂಥದ್ದು, ಶ್ರುತಿಗಳಲ್ಲಿರ್ತಕ್ಕಂಥದ್ದು, ಹೀಗೆ ನಿಮ್ಮ ಧರ್ಮದ ಎಲ್ಲಾ ಧಾರ್ಮಿಕ ಗ್ರಂಥಗಳಲ್ಲಿ ಇರ್ತಕ್ಕಂಥ ನಿನ್ನ ಸಂಸ್ಕೃತಿ ಅಶ್ಲೀಲತೆಯನ್ನು ಬಿಚ್ಚಿ ಬಯಲಿಗೆಳ್ತೀನಿ. ಅದಕ್ಕೆ SL ಭೈರಪ್ಪನವರಿಗೆ ಚಾಲೆಂಜ್ ಮಾಡ್ತೀನಿ, ನಿನ್ನ ಸಂಸ್ಕೃತಿ ಅದರಾಗಿಲ್ಲ ಸಂವಿಧಾನದಲ್ಲಿ, ಅದಕ್ಕೆ ಒಪ್ಪಲಿಂದಲ್ಲ, ನಿನ್ನ ಸಂಸ್ಕೃತಿ ಅಂತದಿದೆ, ನೀ ತೋರಿಸು, ನಾನ್ ನಿನ್ನ ಸಂಸ್ಕೃತಿ ಅಂತ ಕೊಳಕಿದೆ ಅಂತೇಳಿ ನಾನು ತೋರಿಸಿನ ಅಂತಕ್ಕಂಥ ಮಾತನ್ನು. ಹೀಗೆ 20 ಜನರು ಕೂಡ ಮಿಸ್ಟರ್ ಸುಧಾಕರ್ ಹೊಸಳ್ಳಿ ಹಿಂದುತ್ವ ಪ್ರತಿಪಾದನೆ ಮಾಡ್ತಕ್ಕಂಥವ್ರು 20 ಜನರು ಕೂಡ ಭಾರತದ ಸಂವಿಧಾನ ಬದಲಾವಣೆ ಮಾಡಕ್ ಬಂದೀವಿ, ಭಾರತ ಸಂವಿಧಾನ ಬದಲಾವಣೆ ಮಾಡಲೇಬೇಕು ಅಂತಕ್ಕಂಥ ಉದ್ದಟತನದ ಮಾತಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಸತೀಶ್ ಮಿಶ್ರಾ ಮತ್ತು ಶುಕ್ಲಾ ನೀವು ನೋಡಿರ್ಬೋದು, ಜಂತರ್ ಮಂತರ್ ಪಕ್ಕದಲ್ಲಿ ಭಾರತದ ಸಂವಿಧಾನ ಪ್ರತಿಕೃತಿ ಸುಟ್ಟಿರ್ತಕ್ಕಂಥವ್ರು ಇದೇ ಹಿಂದುತ್ವದ ಪ್ರತಿಪಾದಕರು. ಅನಂತಕುಮಾರ್ ಹೆಗಡೆ ಆಗಿರ್ಬೋದು, ವಾಜಪೇಯಿ ಅವರಾಗಿರ್ಬೋದು, ನಿಮ್ಮ ಗೋ ಮಧುಸೂದನ್ ಆಗಿರ್ಬೋದು, ಪೇಜಾವರ ಸ್ವಾಮಿ ಆಗಿರ್ಬೋದು, ನಿರ್ಮಲಾನಂದ ಸ್ವಾಮಿ ಆಗಿರ್ಬೋದು, ಯಾವನೇ ಅವಿವೇಕಿ ಆಗಿರ್ಬೋದು, ನಿಮ್ಮ ಹಿಂದುತ್ವ ಪ್ರತಿಪಾದನೆ ಮಾಡ್ತಕ್ಕಂಥವ್ರು ಎಷ್ಟು ಜನರದಾರೋ ಅವ್ರು ಯಾರು ಕೂಡ ಸಂವಿಧಾನಕ್ಕೆ ಒಪ್ಪಂಗಿಲ್ಲ, ಸಂವಿಧಾನ ಒಪ್ಪಂದಿಲ್ಲ. ಅಷ್ಟೇ ಯಾಕೆ, ಸುಮಾರು 40 ವರ್ಷಗಳವರೆಗೆ ನಿಮ್ಮ RSS ಕಚೇರಿ ಮೇಲೆ ಭಾರತದ ಧ್ವಜವನ್ನು ಹಾರಿಸಿಲ್ಲ. ಭಾರತದ ಸಂವಿಧಾನದ ಪ್ರತಿಕೃತಿ ಸುಟ್ಟಿರ್ತಕ್ಕಂಥವ್ರು, ರಾಷ್ಟ್ರ ಧ್ವಜವನ್ನು ಸುಟ್ಟಿರ್ತಕ್ಕಂಥವ್ರು ನೀವು ಹಿಂದುತ್ವವಾದಿಗಳು. ಅದ್ಯಾಂಗ್ರಿ ನೀವು ಭಾರತ ಸಂವಿಧಾನ ಸಂರಕ್ಷಣೆ ಮಾಡ್ತೀರಿ? ಭಾರತದ ಸಂವಿಧಾನಕ್ಕೆ ಸಂರಕ್ಷಣೆ ಮಾಡಕ ಯಾವನ ಅವಶ್ಯಕತೆನೂ ಇಲ್ಲ. ಭಾರತದ ಸಂವಿಧಾನಕ್ಕೆ ಅದರದೇ ಆಗಿರ್ತಕ್ಕಂಥ ವಿಧಿಗಳು, ಸಂವಿಧಾನಾತ್ಮಕ ಪರಿಹಾರದ ಹಕ್ಕುಗಳು, ಜೊತೆಗೆ ಸಂವಿಧಾನದ ಪೀಠಿಕೆ ಏನಿದೆಯಲ್ಲೋ ಅದು ಭಾರತದ ಸಂವಿಧಾನದ ಸಂರಕ್ಷಣೆ ಮಾಡುತ್ತದೆ. ಅಂತ ಇಂಗಳಿಗೆ ಹೊಂಟ ಬಾಬಾ ಸಾಹೇಬರು ಹೊಡೆದು ಹೋಗಿದ್ದಾರೆ. ಅದಕ್ಕೆ ನಿನ್ನಂತವರು ಭಾರತದ ಸಂವಿಧಾನ ಸಂರಕ್ಷಣೆ ಅವಶ್ಯಕತೆ ಇಲ್ಲ ಮಾಡಲ್ಲ ಅಂತಕ್ಕಂಥ ಮಾತನ್ನು ನಿನ್ನ ಗಮನಕ್ಕೆ ತರ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಮುಂದುವರೆದು 7ನೇ ಪಾಯಿಂಟ್ ಹೇಳ್ತಾನೆ, ಡಾಕ್ಟರ್ ಅಂಬೇಡ್ಕರ್ ಅವರ ಹೃದಯದಲ್ಲಿ ಹಿಂದುತ್ವ ತುಂಬ ಹೋಗಿತ್ತು ಅವ್ರ ಹೃದಯದಲ್ಲಿ ಅಂತ. ಎಂತ ಮೂರ್ಖಿದ್ದಲೇ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ನೀನು ಹಿಂದೂ ಧರ್ಮದ ಬಗ್ಗೆ ಜಾಲಾಡಿ ಅವರು
ಹಿಂದೂ ಧರ್ಮದ ಬಗ್ಗೆ ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೋ. ಭಾರತದ ಸಂವಿಧಾನ ಅಂದ್ರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ರೈಟಿಂಗ್ಸ್ ಅಂಡ್ ಸ್ಪೀಚಸ್ ವ್ಯಾಲ್ಯೂಮ್ ನಂಬರ್ 17 ಪಾರ್ಟ್ 2 ಪೇಜ್ ನಂಬರ್ 324 ಪೇಜ್ ನಂಬರ್ 324ದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ, ಹಿಂದೂ ಧರ್ಮ ಕೋಯಿ ಧರ್ಮ ನಹೀ ಬಲ್ಕಿ ರಾಜನೀತಿ ಹೇ. ಹಿಂದೂ ಧರ್ಮ ಅನ್ನೋದು ಅದು ಧರ್ಮನೇ ಅಲ್ಲ, ಅದೊಂದು ರಾಜಕೀಯ ಕುತಂತ್ರ ಇದೆ, ರಾಜಕೀಯ ತಂತ್ರಗಾರಿಕೆ ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಹೇಳಿರ್ತಕ್ಕಂಥದ್ದು. ಅದಷ್ಟೇ ಅಲ್ಲ, ನೀನ್ ಹೇಳ್ತಿ ಬಾಬಾ ಸಾಹೇಬ್ ಹೃದಯದಲ್ಲಿ ಏನ್ ಹಿಂದುತ್ವ ತುಂಬಿ ತುಳುಕ್ತಾ ಇತ್ತು ಅಂತೇಳಿ. 1956 ಅಕ್ಟೋಬರ್ 14ನೇ ತಾರೀಕು ದಿವಸ ಬಾಬಾ ಸಾಹೇಬರು 3,65,000 ಜನರಿಗೆ ಬೋಧನೆ ಮಾಡಿರ್ತಕ್ಕಂಥ ಪ್ರತಿಜ್ಞೆಗಳಿವೆ 22 ಪ್ರತಿಜ್ಞೆಗಳಾದ್ರೂ ಓದಿ ತಿಳ್ಕೊ. ವಾಲ್ ಅಂದ್ರೆ ನಾನು ವಾಲ್ನಲ್ಲಿವೆ, ಅವನಾದ್ರೂ ಕಾಪಿ ಮಾಡ್ಕೊಂಡು ತಿಳ್ಕೊ. ಬಾಬಾ ಸಾಹೇಬ್ರು ಹೇಳ್ತಾರೆ, ಫಸ್ಟ್ ಪ್ರತಿಜ್ಞೆ ಇದೆ, ನಾನು ನಿಮ್ ದೇವ್ರ ಬಗ್ಗೆ ಹೇಳ್ತೇನೆ, ನಾನು ಬ್ರಹ್ಮ ವಿಷ್ಣು ಮಹೇಶ್ವರನೆಂದು ದೇವರೆಂದು ನಂಬೋದಿಲ್ಲ, ನಾನು ರಾಮ ಕೃಷ್ಣ ಅವರನ್ನು ದೇವರೆಂದು ಒಪ್ಪುವುದಿಲ್ಲ, ನಾನು ಗೌರಿ ಗಣಪತಿ ಇತ್ಯಾದಿ ದೇವರುಗಳನ್ನು ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಯಾವುದೇ ದೇವರನ್ನು ಒಪ್ಪೋದಿಲ್ಲ. ಹಿಂಗೆ ಹೇಳಿರ್ತಕ್ಕಂಥ ಯುಗ ಪುರುಷ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ನೀನು ಹೇಳ್ತೀಯ ವಿವೇಕಿ, ಬಾಬಾ ಸಾಹೇಬ್ ಹೃದಯದಲ್ಲಿ ಹಿಂದುತ್ವ ತುಂಬೋಗಿತ್ತು ಅಂತ. ಹಿಂದುತ್ವ ತುಂಬೋಗಿತ್ತಂದ್ರೆ 1935 ಅಕ್ಟೋಬರ್ 13ನೇ ತಾರೀಕು ದಿವಸ ನಾಸಿಕ್ ಜಿಲ್ಲೆ ಯೌಲಾದಲ್ಲಿ ನಿನ್ನ ಧರ್ಮಕ್ಕೆ ಒದ್ದು ಹೋಗ್ತಿದ್ರು ಬಾಬಾ ಸಾಹೇಬ್ರು. ಏನಾದ್ರು, ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ, ನನ್ನ ಕೈಯಲ್ಲಿರಲಿಲ್ಲ, ಆದರೆ ನಾನು ಹಿಂದೂ ಆಗಿ ಸಾಯಲಾರೆ, ಕಾರಣ ಏನಂದ್ರೆ ಅದು ನನ್ನ ಕೈಯಲ್ಲಿದೆ. ಈ ರೀತಿ ನಿನ್ನ ಕೊಳಕ ಹಿಂದೂ ಧರ್ಮವನ್ನು ಒದ್ದು ಹೊರಗೆ ಬಂದಿರತಕ್ಕಂಥ ಬಾಬಾ ಸಾಹೇಬ್ರಿಗೆ ನೀನು ಹಿಂದೂ ಧರ್ಮಕ್ಕೆ ತಗಲು ಹಾಕೊಂಡು ಅವರನ್ನು ಕಾವಿಯಲ್ಲಿ ನಿನ್ನ ಭಗವಧ್ವಜದಲ್ಲಿ ಸುತ್ತತಕ್ಕಂಥ ಅವಿವೇಕಿ ಕೆಲಸ ಮಾಡಬೇಡ ಅಂತಕ್ಕಂಥದ್ದು. ಇನ್ನು ಹಿಂದೂ ಧರ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೃದಯದ ತುಂಬೆಲ್ಲ ಹಿಂದೂ ಧರ್ಮ ತುಂಬಿತ್ತಂದ್ರೆ ಅವ್ರ್ಯಾಕೆ ರೀಡಲ್ಸ್ ಆಫ್ ಹಿಂದೂಸಮ್ ಬರಿತಿದ್ರು, ಅವ್ರ್ಯಾಕೆ ರೆವಲ್ಯೂಷನ್ ಕೌಂಟರ್ ರೆವಲ್ಯೂಷನ್ ಪುಸ್ತಕ ಬರಿತಿದ್ರು, ಅವ್ರ್ಯಾಕೆ ರಾಮಕೃಷ್ಣ ಬಾನಗಡಿ ಅಂತಕ್ಕಂಥ ಪುಸ್ತಕ ಬರಿತಾ ಇದ್ರು. ಇದರ ಅರ್ಥ ಈ ಕೊಳಕ್ ನಾರ್ತಕ್ಕಂಥ ಹಿಂದೂ ಧರ್ಮವನ್ನು ತೊಳಿಬೇಕು ಅಂತ ಪ್ರಯತ್ನ ಮಾಡಿದ್ರು. ತೊಳೆಯದೇ ಇದ್ದ ಪ್ರಯುಕ್ತ ಅದರಲ್ಲಿ ಎಷ್ಟು ಹೊಲಸಿದೆ ಅನ್ನೋದನ್ನು ಸಮಾಜಕ್ಕೆ ಎತ್ತಿ ತೋರಿಸಿರ್ತಕ್ಕಂಥ ಯುಗ ಪುರುಷ ಬಾಬಾ ಸಾಹೇಬರು. ಸೊ ಅಂಥವರಿಗೆ ನೀನು ಹಿಂದುತ್ವವಾದಿ ಅಂತಕ್ಕಂಥ ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಇದು ನೀನು ನಾಚಿಕೆ ಬರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾವ. ಇನ್ನು ಬುದ್ಧನ ಪಂಥದಲ್ಲಿ ಜಾತೀಯತೆ ಇದೆ ಅಂತಕ್ಕಂಥದ್ದು. ಮಿಸ್ಟರ್, ಒಂದು ಚಂದ ನೆನ್ಪಿಡ್ಕೋ, ನೀನು ಶಂಕರಾಚಾರ್ಯನ ಚೆನ್ನಾಗಿ ಓದು, ಶಂಕರಾಚಾರ್ಯನ ಬರೆದಿರ್ತಕ್ಕಂಥ ಶಂಕರ ದಿಗ್ವಿಜಯ ಓದು, ಆವಾಗ ಗೊತ್ತಾಗುತ್ತೆ ಏನು ಬೌದ್ಧ ಧರ್ಮದ ಅಸ್ಮಿತೆ ಏನು ಅಂತಕ್ಕಂಥದ್ದು. ಕಾರಣ ಇಷ್ಟೇ, ಹಿಂದೂ ಧರ್ಮವನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು ವರ್ಣಾಶ್ರಮ ಪದ್ಧತಿ ಆಗಿರ್ಬೋದು, ಮಹಿಳೆಯರ ಶೋಷಣೆ ಆಗಿರ್ಬೋದು, ಮತ್ತು ಜಾತೀಯತೆ ಪ್ರತಿಪಾದನೆ ಆಗಿರ್ಬೋದು, ಇವೆಲ್ಲ ಸೇರಿಸಿರ್ತಕ್ಕಂಥವು ನಕಲಿ ಬ್ರಾಹ್ಮಣ ಬಂತೇಜಿಗಳು. ಯಾವುದರ ಮೂಲಕ ವಜ್ರಯಾನ ಅಂತಕ್ಕಂಥ ಪುರೋಹಿತಶಾಹಿ ಪಾರುಪತ್ಯದ ಒಂದು ಪಂಥವನ್ನು ಸೃಷ್ಟಿ ಮಾಡಿಕೊಂಡು ಶಂಕರಾಚಾರ್ಯನ ಕಾಲದಲ್ಲಿ ಅವನೇನು ದೀಕ್ಷಾ ಕೊಟ್ಟನು, ಶಂಕರಾಚಾರ್ಯ ಮತ್ತು ಗೌಡಪಾದರು ಮತ್ತು ಶಂಕರಾಚಾರ್ಯನ ಕುತಂತ್ರಕ್ಕೆ ಒಳಗಾಗಿರ್ತಕ್ಕಂಥ ಬ್ರಾಹ್ಮಣರು ಅವ್ರೇನ್ ಮಾಡಿಬಿಟ್ರು, ಈ ವಜ್ರಯಾನ ಅಂತಕ್ಕಂಥ ಪಂಥವನ್ನು ಸೃಷ್ಟಿ ಮಾಡಿಕೊಂಡು ಆ ಕಳ್ಳ ಖದೀಮ ನಕಲಿ ಬಂತೇಜ್ಗಳು ಏನ್ ಮಾಡ್ಬಿಟ್ರು ಅವ್ರಂದ್ರ ಸಾಧುಗಳೆಲ್ಲ ಸೇರಿ ಒಳಗೆ ಸೇರಿಬಿಟ್ಟು ಯಂತ್ರ ತಂತ್ರ ಮಂತ್ರವನ್ನು ಕಟ್ಟೋದ ಮೂಲಕ ಈ ಮಹಿಳೆಯರ ಕುರಿತು ಕುಚೋದ್ಯದ ಮಾತುಗಳು, ವರ್ಣಾಶ್ರಮ ಪದ್ಧತಿಯ ಬಗ್ಗೆ ಆಗಿರ್ಬೋದು ಮತ್ತು ಜಾತೀಯತೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಪ್ರತಿಪಾದನೆ ಮಾಡಿರ್ತಕ್ಕಂಥ ಅಂಶಗಳು ಆ ತ್ರಿಪಿಟಕದಲ್ಲಿ ಸೇರಿಸಿರ್ತಕ್ಕಂಥವ್ರು ನಕಲಿ ಬಂತೇಜುಗಳು, ನಕಲಿ ಬ್ರಾಹ್ಮಣ ಬಂತೇಜುಗಳು ಅಂತಕ್ಕಂಥ ಗಮನ ತರ್ತಾನೆ. ಮೂಲತವಾಗಿ ಬುದ್ಧರ ಸಿದ್ಧಾಂತ ಏನಿದೆ, ಬುದ್ಧರ ಸಿದ್ಧಾಂತ ಬುದ್ಧಿಸಮ್ ಈಸ್ ಆನ್ ಎಜುಕೇಶನ್ ನಾಟ್ ಎ ರಿಲಿಜನ್. ಯಾವಾಗ ವಜ್ರಾನದವ್ರು ಧರ್ಮ ಮಾಡಿದ್ರು ಅದರಲ್ಲಿ ತಮ್ಮ ಮನುವಾದವನ್ನು ಸೇರಿಸರು. ಬುದ್ಧಿಸಮ್ ಈಸ್ ಆನ್ ಎಜುಕೇಶನ್ ನಾಟ್ ಎ ರಿಲಿಜನ್, ವಿ ಡು ನಾಟ್ ವರ್ಷಿಪ್ ಬುದ್ಧ, ವಿ ರೆಸ್ಪೆಕ್ಟ್ ಹಿಮ್ ಆಸ್ ಎ ಟೀಚರ್ ಅಂತ ಹೇಳ್ತಾರೆ ಬಾಬಾ ಸಾಹೇಬರು. ಅಂದ್ರೆ ಬೌದ್ಧ ಧರ್ಮ ಅಂತಕ್ಕಂಥದ್ದು ಇದು ಮಧ್ಯಮ ಮಾರ್ಗ, ಇದು ಬಹುಜನ ಹಿತಾಯ ಬಹುಜನ ಸುಖಾಯ ಅಂತಕ್ಕಂಥದ್ದು, ಎಲ್ಲರಿಗೂ ಸುಖವನ್ನು ಬಯಸ್ತಕ್ಕಂಥದ್ದು. ಬುದ್ಧಿಸಮ್ ಅಂತಕ್ಕಂಥದ್ದು ದೇವರ ದಿಂಡ್ರು ಗುರು ಯಾವನಿಲ್ಲ, ಅತ್ತ ದೀಪ ಭವ, ದಿಸ್ ಈಸ್ ಬುದ್ಧಿಸಮ್. ಸೈಂಟಿಫಿಕ್ ಟ್ರುತ್ ಇಸ್ ಎ ಬುದ್ಧಿಸಮ್. ನಿನಗೆ ನೀನೇ ಬೆಳಕು, ಯಾವ ಉದ್ಧಾರ ಮಾಡಲ್ಲ ತಿಳಿದು ಅದು ಬುದ್ಧ. ಅದು ಬಿಟ್ಟು ಬೌದ್ಧ ಧರ್ಮದಲ್ಲಿ ನಿನ್ನ ಜನಾಂಗ ಸೇರಿಸಿರ್ತಕ್ಕಂಥ ನಡು ಧಮ್ಮ ಪದದಲ್ಲಿ ನೀವು ಹ್ಯಾಂಗ್ ಕಳ್ಳತನ ಮಾಡಿ ಮನುಸ್ಮೃತಿಯಲ್ಲಿ ಸೇರಿಸ್ಕೊಂಡಿರೋ ಹಾಗೆ ಕಳ್ಳತನ ಮಾಡಿರ್ತಕ್ಕಂಥ ಶಂಕರಾಚಾರ್ಯನ ಅನುಯಾಯಿಗಳಾಗಿರ್ತಕ್ಕಂಥ ನಕಲಿ ಬಂತೇಜುಗಳು ವಜ್ರಯಾನದ ಮೂಲಕ ತ್ರಿಪಿಟಕಗಳಲ್ಲಿ ಜಾತೀಯತೆ ವರ್ಣಾಶ್ರಮ ಪದ್ಧತಿ ಸೇರಿಸಿರ್ತಕ್ಕಂಥದ್ದು ಮತ್ತು ಬ್ರಾಹ್ಮಣರ ಬಗ್ಗೆ ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದು ವಿನ ಅದು ಸುಖಿತಿ ಗೌತಮ ಬುದ್ಧರದ ಅಲ್ಲ ಅಂತಕ್ಕಂಥ ಮಾತಿನ ಹೇಳ್ತೀವಿ. ಇನ್ನು ಕೊನೆಯ 2 ಅಂಶಗಳ ಸ್ನೇಹಿತರೆ, ಬ್ರಿಟಿಷರ ಕಾನೂನು
ಸಂವಿಧಾನದಲ್ಲಿ ಸೇರ್ಸ್ಲಿಕ್ಕ ಬಾಬಾ ಸಾಹೇಬ್ರು ಬಿಡ್ಲಿಲ್ಲ ಅಂತ ಎಷ್ಟು ಹಸಿ ಸುಳ್ಳು ಹೇಳ್ತಾರೆ ಈ ಕಾಳನ ಮಕ್ಕಳು. ಎಷ್ಟು ಹಸಿ ಸುಳ್ಳು ಹೇಳ್ತಾರಂದ್ರೆ ಭಾರತದ ಸಂವಿಧಾನ ನಿಂತಿರ್ತಕ್ಕಂಥದ್ದು ಫಸ್ಟ್ ಇಂಡಿಯಾ ಆಕ್ಟ್ 1935 ಅನ್ನೋ ಆಧಾರದ ಮೇಲೆ, ಫಸ್ಟ್ ಇಂಡಿಯಾ ಆಕ್ಟ್ 1935 ಇದರ ಆಧಾರದ ಮೇಲೆ ಭಾರತದ ಸಂವಿಧಾನ ನಿಂತಿದೆ. ಉಳಿದಿರ್ತಕ್ಕಂಥ ಮೌಲ್ಯಯುತ ಏನು ಪ್ರಜೋಪಕಾರಿಯಾಗಿರ್ತಕ್ಕಂಥ ಅಂಶಗಳು, ರಾಷ್ಟ್ರೀಯತೆಯ ಅಂಶಗಳು, ಬಹುಸಂಸ್ಕೃತಿ ಅಂಶಗಳೇನಿವೆಲ್ಲೋ ಅವೆಲ್ಲವೂ ಕೂಡ ಅಧ್ಯಯನ ಮಾಡಿ ಬಾಬಾ ಸಾಹೇಬರು ಸೇರಿಸಿರ್ತಕ್ಕಂಥದ್ದು. ಅದೆಷ್ಟೇ ಅಲ್ಲ, ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನು ಈ ನನ್ನ ಫೇಸ್ಬುಕ್ ಅವಲೋಕನಗಾರರಿಗೆ ಹೇಳ್ತೀನಿ. ಇದು ಒಂದು ಆಕ್ಟ್ ಇದೆ, ಇದು ಬ್ರಿಟಿಷ್ ಸರ್ಕಾರದ ಕಾಯ್ದೆ. ಈ ಕಾಯ್ದೆ ಪಾಸ್ ಆಗಿರ್ತಕ್ಕಂಥದ್ದು ಅಂದ್ರೆ ಬ್ರಿಟನ್ ಸರ್ಕಾರದಲ್ಲಿ ಪಾಸ್ ಆಗಿರ್ತಕ್ಕಂಥ ಕಾಯ್ದೆ ನೋಡ್ರಿ. ನಂಬರ್ ಆಫ್ 21/61/31 ಯುನೈಟೆಡ್ ಕಿಂಗ್ಡಮ್, ಗವರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರೆನ್ಸ್, ನ್ಯೂ ಡೆಲ್ಲಿ, 10th November 1953 ಇದೊಂದು ಆಕ್ಟ್ ಪಾಸ್ ಆಗಿದೆ. ಥ್ರೋ ಯುನೈಟೆಡ್ ಕಿಂಗ್ಡಮ್ ನಿಂದ ಇಂಡಿಯಾದಲ್ಲಿ ಕಾಯ್ದೆ ಪಾಸ್ ಆಗಿದೆ. ಏನ್ ಹೇಳ್ತಾರ ಸಬ್ಜೆಕ್ಟ್ ನೋಡ್ರಿ, ಸಬ್ಜೆಕ್ಟ್ ಸ್ಟೇಟಸ್ ಆಫ್ ಇಂಡಿಯನ್ ಸಿಟಿಜನ್ ಅಂಡರ್ ಬ್ರಿಟಿಷ್ ನ್ಯಾಷನಾಲಿಟಿ ಆಕ್ಟ್ 1948. ಬ್ರಿಟನ್ ಸರ್ಕಾರದ ನಾಗರಿಕತ್ವ ಕಾಯ್ದೆ 1948 ಏನ್ ಹೇಳ್ತಂದ್ರೆ, ಇದು ನ್ಯಾಷನಾಲಿಟಿ ಏನ್ ಹೇಳ್ತಂದ್ರೆ ನೋಡ್ರಿ, ನ್ಯಾಷನಾಲಿಟಿ ಆಕ್ಟ್ 1948, ಎ ಸಿಟಿಜನ್ ಆಫ್ ಇಂಡಿಯಾ ಈಸ್ ಆಲ್ಸೋ ಎ ಬ್ರಿಟಿಷ್ ಸಬ್ಜೆಕ್ಟ್ ಫಾರ್ ದ ಪರ್ಪಸ್ ಆಫ್ ಬ್ರಿಟಿಷ್ ಲಾ. ದಿಸ್ ಪೊಸಿಷನ್ ಹ್ಯಾಸ್ ರಿಮೈನ್ಡ್ ಅನ್ಚೇಂಜ್ಡ್ ಈವನ್ ಆಫ್ಟರ್ ಇಂಡಿಯಾ ಬಿಕಮ್ ಎ ರಿಪಬ್ಲಿಕ್. ಅಂದರೆ ಭಾರತದ ಮೇಲೆ ಪ್ರಭುತ್ವ ಇರತಕ್ಕಂಥದ್ದು ಬ್ರಿಟನ್ ಇವತ್ತಿಗೂ ಕೂಡ ಪ್ರಭುತ್ವ ಇದೆ ಅನ್ನೋದು ಈ ಸಿಟಿಜನ್ಶಿಪ್ ಆಕ್ಟ್ 1948. ಅದರ ಅರ್ಥ ಹೇಳೋದು ತಾತ್ಪರ್ಯ ಇಷ್ಟೇ, ಮಿಸ್ಟರ್ ಸುಧಾಕರ್ ಹೊಸಳ್ಳಿ, ಭಾರತದ ಸಂವಿಧಾನ ಓದು. ಸಂವಿಧಾನ ಬಹಳ ದುರ್ಲ, ಇಲ್ಲ ಅಂದ್ರೆ ಬಾ ನಾನು ಬಲಿ ನಾನು ಕೊಡ್ತೀನಿ. ಭಾರತ ಸಂವಿಧಾನ ಘನತೆಯುತ್ತ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು ಇದನ್ನು ಒಳ್ಳೆ ಕಲರ್ದಲ್ಲಿ ಪ್ರಿಂಟ್ ಹಾಕಿದ್ದಾರೆ. ಮಹಾದೇವಪ್ಪ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ಭಾರತದ ಸಂವಿಧಾನ ಓದು. ಭಾರತ ಸಂವಿಧಾನದಲ್ಲಿ ಇರತಕ್ಕಂಥ 395 ವಿಧಿಗಳು ಓದು, ಪರಿಶಿಷ್ಟಗಳು ಓದು, ಅದರ ವ್ಯಾಖ್ಯಾನಗಳು ಓದು, ಆವಾಗ ಅರ್ಥ ಆಗುತ್ತೆ. ಅಂದ್ರೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತದ ಸಂವಿಧಾನಕ್ಕೆ ಬೇಸ್ ಆಗಿರ್ತಕ್ಕಂಥದ್ದು ಫಸ್ಟ್ ಇಂಡಿಯಾ ಆಕ್ಟ್ 1935 ಅಂತಕ್ಕಂಥ ನೆನಪಿಟ್ಕೋ. ಅದರ ಜೊತೆಗೆ ಸಿಟಿಜನ್ಶಿಪ್ ಆಕ್ಟ್ 1948 ಇದರ ಆಧಾರದ ಮೇಲೆ ಬಾಬಾ ಸಾಹೇಬರು ಐರಿಷ್ ಸಂವಿಧಾನ, ಇಂಗ್ಲೆಂಡ್ ಸಂವಿಧಾನ, ಅಮೆರಿಕ ಸಂವಿಧಾನ, ಈ ರೀತಿ ಇಲ್ಲಿನ ಪ್ರಜೆಗಳಿಗೆ ಅನುಕೂಲ ಆಗ್ತಕ್ಕಂಥ ಆಕ್ಟ್ಗಳನ್ನು ಅದರ ಭಾರತ ಸಂವಿಧಾನದಲ್ಲಿ ಸೇರಿಸಿರ್ತಕ್ಕಂಥದ್ದು ಬಾಬಾ ಸಾಹೇಬರಿಗೆ ಅಂತಕ್ಕಂಥ ಮಾತನ್ನು ನಿನ್ನ ಗಮನಕ್ಕೆ ತರುತ್ತಾ. ಇನ್ನು ಕೊನೆಯದಾಗಿ ಒಂದು ಮಾತು ಹೇಳ್ತಾನೆ, ಏನಂದ್ರೆ ಗೋಹತ್ಯೆ ನಿಷೇಧ ಹಿಂದೂ ತತ್ವವಾಗಿದೆ. ಗೋಹತ್ಯೆ ನಿಷೇಧ ಹಿಂದೂ ಧರ್ಮದ ತತ್ವವಾಗಿದೆ ಅಂತ. ಬಹುಶಃ ಅವನಿಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಏನು, ಮಿಸ್ಟರ್ ಸುಧಾಕರ್ ಹೊಸಳ್ಳಿ, ಗೋಹತ್ಯೆ ನಿಷೇಧ ನಿಮ್ಮ ಹಿಂದೂ ಧರ್ಮದ ತಪ್ಪಲ್ಲ, ಇದು ನಿಮ್ಮ ಅಪ್ಪ MS ಗೋಳ್ವಾಲ್ಕರ್ ಬರೆದಿರ್ತಕ್ಕಂಥ ಬಂಚ್ ಆಫ್ ಥಾಟ್ಸ್ ನಲ್ಲಿ ಪುಟಸಂಗೆ ಒಂದೇ ಸೆಕೆಂಡ್, ರೈಟ್, ಪೇಜ್ ನಂಬರ್ 271 ಏನು ಬಂಚ್ ಆಫ್ ಥಾಟ್ಸ್, MS ಗೋಳ್ವಾಲ್ಕರ್ ಬರೆದಿರ್ತಕ್ಕಂಥ ಬಂಚ್ ಆಫ್ ಥಾಟ್ಸ್, ಪೇಜ್ ನಂಬರ್ 271 ನಿಮ್ಮಪ್ಪ ಗೋಳ್ವಾಲ್ಕರ್ ಬರೀತಾನೆ ಏನಂತ, ನೀವು ಬರೀ ಗೋಹತ್ಯೆ ಅಲ್ಲ, ಗೋಮಾಂಸ ತಿನ್ನೋರಲ್ಲ, ನಾಯಿನೂ ಕೂಡ ತಿಂತಿದ್ರಿ ಅಂತ. ಅದಕ್ಕೆ ಹೇಳ್ತಾನೆ ಏನಂತ, ಅವರ್ ಫೋರ್ ಫಾದರ್ ಹ್ಯಾವ್ ಸ್ಯಾಡ್ ದಟ್ ಫಿಸಿಕಲಿ ಸರ್ವೈವಲ್ ಎ ಪಾರ್ಟ್ ಆಫ್ ದ highest religion and for a physical survival strength is the only basis. It is said of a Vishwamitra that once during an acute famine he did not get any food 4 days together. One day he saw the putting a leg of a dead dog lying in a Chandala's house. Vishwamitra snatched it and got ready to eat it by ಫಸ್ಟ್ ಮೇಕಿಂಗ್ ಆನ್ ಆಫರಿಂಗ್ ಎ ಟು ಗಾಡ್. ನೋಡು, ಒಬ್ಬ ಚಾಂಡಾಲ್ನ ಮನೆಯ ಮುಂದೆ ಸತ್ತು ಕೊಳತಿರ್ತಕ್ಕಂಥ ನಾಯಿ ಕಾಲನ್ನು ತಿಂದಿರ್ತಕ್ಕಂಥವ್ರು ಯಾರು? ನಿನ್ನ ಪೂರ್ವಜರು, ವಿಶ್ವಾಮಿತ್ರ. ಇದು ನಾನು ಹೇಳ್ತಾ ಇಲ್ಲ, ನಿಮ್ಮ ಗುರುಗಳಾಗಿರ್ತಕ್ಕಂಥ MS ಗೋಳ್ವಾಲ್ಕರ್ ಹೇಳ್ತಾರೆ. ಈ ರೀತಿ ಸತ್ತ ನಾಯಿ ಕಾಲು ತಿಂದಿರ್ತಕ್ಕಂಥ ನೀವು ಏನ್ ಹೇಳ್ತಿ, ನಾವು ಗೋಹತ್ಯೆ ನಿಷೇಧ ಮಾಡ್ತಕ್ಕಂಥವ್ರು ಅಂತ. ಇನ್ನೊಂದು ಹೇಳ್ತೀನಿ, ಈ ಋಗ್ವೇದ 4ನೇ ಮಂಡಲದ 18ನೇ ಸೂಕ್ತದ 13ನೇ ಶ್ಲೋಕದಲ್ಲಿ, ಋಗ್ವೇದದ 4ನೇ ಮಂಡಲದ 18ನೇ ಸೂಕ್ತದ 13ನೇ ಶ್ಲೋಕದಲ್ಲಿ ಹೇಳ್ತಾರೆ, ಏನ್ ಹೇಳ್ತಾರ,
ಇದ್ರ ಓದೇ ಹೇಳ್ತೀನಿ, ದಯವಿಟ್ಟು ಓದಿದ್ರು ಸ್ವಲ್ಪ ತಾಳ್ಮೆಯಿಂದ ಕೇಳಿ. हमने खाने योग्य वस्तुओं के न होने पर कुत्ते की अंतों का पकाया था, उस समय कोई देव हमारी रक्षा करने वाला नहीं मिला. ನೋಡ್ರಿ, ನಿಮ್ ಪೂರ್ವಜರು ಋಗ್ವೇದದ 4ನೇ ಮಂಡಲದ 18ನೇ ಸೂಕ್ತದ 13ನೇ ಶ್ಲೋಕದಲ್ಲಿ ಹೇಳ್ತಾರೆ ಏನಂದ್ರೆ, ನಮ್ಗೆ ಉಳ್ಳಕ್ ಅನ್ನ ಸಿಗ್ಲಿಲ್ಲ, ಉಳ್ಳಕ್ ಬೇರೆ ಯಾವುದು ಪ್ರಾಣಿಗಳು ಸಿಗ್ಲಿಲ್ಲ, ಅದಕ್ಕೆ ನಾವು ಏನ್ ಮಾಡೀವಿ, ಸತ್ತು ಕೊಳತಿರ್ತಕ್ಕಂಥ ನಾಯಿ ಕುದಿಸಿ ತಿಂದೀವಿ ಅಂತೇಳಿ. ನಾಯಿ ತಿಂತಕ್ಕಂಥ ನಿನ್ನ ಜನಾಂಗ, ನಾಯಿ ತಿಂತಕ್ಕಂಥ ನಿಮ್ಮ ಪೂರ್ವಜರು, ಅದೇಗೆ ನೀವು ಗೋರಕ್ಷಣೆ ಮಾಡ್ತೀರಿ? ಮತ್ತು ಗೋರಕ್ಷಣೆ, ಸರಿ, ನೇರವಾಗಿ ಗೋರಕ್ಷಣೆಗೆ ಬರ್ತೀನಿ. ಗೋರಕ್ಷಣೆ ಮಾಡ್ತೀರಾ? ಗೋರಕ್ಷಣೆ ಕುರಿತು ನಿನ್ನ ಧಾರ್ಮಿಕ ಗ್ರಂಥಗಳಲ್ಲಿ ಎಷ್ಟು ಹೇಳಿವ ಅನ್ನೋದಕ್ಕೆ ನಾನು ಒಂದು 20-30 ಎಕ್ಸಾಂಪಲ್ ಕೊಡ್ತೀನಿ. ಅದ್ರಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದು 2 ಕೊಟ್ಟು ಬಿಡ್ತೀನಿ ನಿಮಗೆ. ನೋಡಿ, 2 ಕೊಟ್ಟು ಬಿಡ್ತೀನಿ ಉದಾಹರಣೆಗಾಗಿ. ನೋಡು, ಅದೋ ಅನ್ನಂ ವಾಯ್ ಗೋವಾ, ವಾಸ್ತವವಾಗಿ ಗೋವು ಆಹಾರವಾಗಿದೆ ಅಂತ ಯಾರು ಹೇಳ್ತಾರೆ? ಐತರೇಯ ಬ್ರಾಹ್ಮಣ್ಯದ 111ನೇ ಅಧ್ಯಾಯದ 9 ಮತ್ತು 8ನೇ ಶ್ಲೋಕದಲ್ಲಿ ಆಕಳ ತಿನ್ನಲು ಯೋಗ್ಯವಾಗಿದೆ ಅಂತ. ನೋಡಿ, ಮಾಂಸವಿಲ್ಲದೆ ಮಧುವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಂದ್ರೆ ಎಣ್ಣೆ ಹೊಡಿತಿರತ್ ನಿಮ್ಮ ಪೂರ್ವಜರು. ಎಣ್ಣೆ ಹೊಡಿಯಾಗ ಮಟನ್ ಬೇಕಂತ ಯಾರು ಹೇಳ್ತಾರೆ? ಅಶ್ವಲಾಯನ ಗ್ರಹಸೂತ್ರ ಅಧ್ಯಾಯ 1 ಶ್ಲೋಕ 4ರಲ್ಲಿ, ನನ್ನ ಶರೀರದಲ್ಲಿ ಮಾಂಸ ಇರೋ ತನಕ ನಾನು ಎಳೆ ಹಸು ಮಾಂಸವನ್ನು ತಿನ್ನುತ್ತೇನೆ. ಯಾಜ್ಞವಲ್ಕ್ಯ ಮತ್ತು ಶಪಥಪ ಬ್ರಾಹ್ಮಣ, ಯಾಜ್ಞವಲ್ಕ್ಯ ಸ್ಮೃತಿ ಇದೆ. ಅಂದ್ರೆ ನಾ ಸಾಯತನ ಕೂಡ ಒಬ್ಬ ಬ್ರಾಹ್ಮಣ, ನಾನು ಸಾಯೋರಿಗೆ ಕೂಡ ಎಳೆ ಕರುವಿನ ಮಾಂಸ ತಿಂತೀನಿ ಅಂತೇಳಿ. ಹೀಗೆ ಸುಮಾರು 22 ಅಂಶಗಳು, 22 ದಾಖಲೆಗಳು ನಿನ್ನ ಪೂರ್ವಜರು ದನ ತಿಂತಿದ್ರು, ಉಡು ತಿಂತಿದ್ರು, ಹಂದಿ ತಿಂತಿದ್ರು, ನಾಯಿ ತಿಂತಿದ್ರು, ಜಿಂಕೆ ತಿಂತಿದ್ರು ಅನ್ನೋದಕ್ಕೆ ದಾಖಲೆಗಳಿವೆ. ಈ ರೀತಿ ಈ ಭೂಮಿಯ ಮೇಲೆ ಇರ್ತಕ್ಕಂಥ ಜಲಚರ ಪ್ರಾಣಿಗಳನ್ನೆಲ್ಲವೂ ಕೂಡ, ಮತ್ತೆ ಸಾಕು ಪ್ರಾಣಿಗಳು, ಕಾಡು ಪ್ರಾಣಿಗಳನ್ನ ಎಲ್ಲವನ್ನೂ ಕೂಡ ತಿಂತಕ್ಕಂಥ ನಿನ್ನ ಜನಾಂಗ, ನೀನ್ ಹೇಳ್ತೀಯ ಹಸುವನ್ನು ಪ್ರತಿಪಾದನೆ ಮಾಡ್ತೀವಿ. ಹಸುವು ಗೋಹತ್ಯೆ ನಿಷೇಧ